ಪ್ರಭುಜಿ. ಹರೇ ಕೃಷ್ಣ ದಂಡೋತ ಮಹಾರಾಜ್. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಈಶೋಪನಿಷತ್ ಮಂತ್ರ 16 ಪಾರ್ಟ್ 1 ಭಾಗ 1. ಇನ್ನು 3 ಮಂತ್ರ ಉಳಿದಿದೆ, 16, 17, 18. ಸ್ಕ್ರೀನ್ ಶೇರ್ ಮಾಡ್ತೀನಿ. ಈ ಮಂತ್ರ ಏನಿದೆ ಇದು ಹಿಂದಿನ ಮಂತ್ರವನ್ನೇ ಮುಂದುವರಿಸಿಕೊಂಡು ವಿವರಿಸಲಾಗಿದೆ. ಅದನ್ನು ದಯವಿಟ್ಟು ರಿಪೀಟ್ ಮಾಡಿ. ಪೂಷನ್ ಏಕರ್ಷ ಯಮ ಸೂರ್ಯ ಪ್ರಾಜಾಪತ್ಯ. ಪೂಷನ್ ಏಕರ್ಷ ಯಮ ಸೂರ್ಯ ಪ್ರಜಾಪತ್ಯ. ವ್ಯೂಹ ರಶ್ಮಿನ್ ಸಮೂಹ ತೇಜೋ. ವ್ಯೂಹ ರಶ್ಮಿನ್ ಸಮೂಹ ತೇಜೋ. ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಯತ್ತೇ ರೂಪಂ ಕಲ್ಯಾಣತಂ ತತ್ತೇ ಪಶ್ಯಾಮಿ. ಯೋಸಾವಸೋ ಪುರುಷಃ ಸೋಹಂ ಅಸ್ಮಿ. ಯೋ ಅಸೋ ವಸೋ ಪುರುಷಃ ಸೋ ಅಸ್ಮಿನ್. ಅನುವಾದ. ಓ ಭಗವಂತನೇ, ಓ ಆದಿ ದಾರ್ಶನಿಕನೇ, ಜಗನ್ ನಿಯಾಮಕನೇ, ಶುದ್ಧ ಭಕ್ತರ ಗಮ್ಯಸ್ಥಾನವಾದವನೇ, ಪ್ರಾಜಾಪತ್ಯನೇ, ದಯವಿಟ್ಟು ನಿನ್ನ ದಿವ್ಯ ಕಿರಣಗಳ ತೇಜಸ್ಸನ್ನು ತೆಗೆ. ಆಗ ನಾನು ನಿನ್ನ ಆನಂದಮಯ ಸ್ವರೂಪವನ್ನು ನೋಡಲು ಸಾಧ್ಯ. ಸೂರ್ಯನಿಗೆ ಹೇಗೋ ನನಗೂ ಹಾಗೆಯೇ ನೀನು ನಿತ್ಯನಾದ ದೇವೋತ್ತಮ ಪರಮ ಪುರುಷ. ಯಾರಾದ್ರೂ ಭಾವಾರ್ಥ ಓದ್ತೀರೋ? ಹರೇ ಕೃಷ್ಣ. ಪ್ರಭು ಓದ್ಲ ಪ್ರಭು. ಓದಿ. ಭಾವಾರ್ಥ. ಸೂರ್ಯನು ಅವನ ಕಿರಣಗಳು ಗುಣದಲ್ಲಿ ಒಂದೆಯೇ. ಅದೇ ರೀತಿ ಭಗವಂತನು ಜೀವಿಗಳು ಗುಣದಲ್ಲಿ ಒಂದೇ. ಸೂರ್ಯ ಒಬ್ಬನೇ ಸೂರ್ಯನ ಕಣಗಳು ಅಸಂಖ್ಯಾತ. ಸೂರ್ಯನ ಕಿರಣಗಳು ಸೂರ್ಯನ ಭಾಗವೇ ಆಗಿವೆ. ಸೂರ್ಯನು ಅವನ ಕಿರಣಗಳು ಎರಡೂ ಸೇರಿದರೆ ಸೂರ್ಯನಲ್ಲಿ ಸೂರ್ಯ ದೇವನಿದ್ದಾನೆ. ಅದೇ ರೀತಿ ಬ್ರಹ್ಮ ಜ್ಯೋತಿ ಹೊರಹೊಮ್ಮುತ್ತಿರುವ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನದಲ್ಲಿ ಶಾಶ್ವತವಾದ ಭಗವಂತನಿದ್ದಾನೆ. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಿದೆ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪವೃಕ್ಷ ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಆದಿಪುರುಷನು ಗೊಲ್ಲನು ಆಧ್ಯಾತ್ಮಿಕ ರತ್ನಗಳಿಂದ ತುಂಬಿದ ಧಾಮಗಳಲ್ಲಿ ಸಕಲ ಅಭೀಷ್ಟಗಳನ್ನು ಪೂರೈಸುವವನು. ಲಕ್ಷ ಕಲ್ಪವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟು ಸಹಸ್ರಾರು ಲಕ್ಷ್ಮಿಯರಿಂದ ಪೂಜ್ಯ ಭಾವದಿಂದಲೂ ಪ್ರೀತಿಯಿಂದಲೂ ಸೇವಿಸಲ್ಪಟ್ಟಿವನು ಆದ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಸೂರ್ಯಲೋಕದಲ್ಲಿ ಸೂರ್ಯ ಕಿರಣಗಳು ಹೊರಹೊಮ್ಮುವಂತೆ ಬ್ರಹ್ಮ ಜ್ಯೋತಿಯು ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನದಿಂದ ಹೊರಹೊಮ್ಮಿದ ಕಿರಣಗಳೆಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಬ್ರಹ್ಮ ಜ್ಯೋತಿಯ ಕೋರೈಸುವ ಬೆಳಕನ್ನು ದಾಟದೆ ಒಬ್ಬನು ಭಗವದ್ಧಾಮದ ಬಗ್ಗೆ ತಿಳಿದುಕೊಳ್ಳಲಾರನು. ಅದ್ವೈತವಾದಿಯು ಬ್ರಹ್ಮಜ್ಯೋತಿಯ ಕಣ್ಣು ಕೋರೈಸುವ ಬೆಳಕಿನಿಂದ ಕುರುಡಾಗಿ ಭಗವಂತನ ನಿಜ ಧಾಮವನ್ನಾಗಲಿ ಅವನ ದಿವ್ಯ ರೂಪವನ್ನಾಗಲಿ ಸಾಕ್ಷಾತ್ಕರಿಸಿಕೊಳ್ಳಲಾರ. ತಮ್ಮ ಜ್ಞಾನ ದಾರಿದ್ರ್ಯದಿಂದಾಗಿ ಅಂತ ಅದ್ವೈತವಾದಿಗಳು ಭಗವಾನ್ ಶ್ರೀಕೃಷ್ಣನ ಆನಂದಮಯ ದಿವ್ಯ ರೂಪವನ್ನು ಅರಿಯಲಾರರು. ಆದ್ದರಿಂದಲೇ ಈ ಶ್ಲೋಕದಲ್ಲಿ ಶುದ್ಧ ಭಕ್ತನು ಆ ಭಗವಂತನ ಆನಂದಮಯ ದಿವ್ಯ ರೂಪವನ್ನು ನೋಡಲನುಕೂಲವಾಗುವಂತೆ ಬ್ರಹ್ಮ ಜ್ಯೋತಿಯ
ದೇದೀಪ್ಯಮಾನ ಕಿರಣಗಳನ್ನು ದೂರೀಕರಿಸಬೇಕೆಂದು ಈಶೋಪನಿಷತ್ತು ಕೋರುತ್ತದೆ. ನಿರಾಕಾರ ಧನ್ಯವಾದ ಬ್ರಹ್ಮ. ಧನ್ಯವಾದ ಧನ್ಯವಾದಗಳು ಮಸೂಪುರ್ವ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ 5 ರೀತಿಯಲ್ಲಿ ಭಗವಂತನನ್ನು ಕರೆಯಲಾಗಿದೆ. ಏನು? ಓ ಭಗವಂತನೇ, ಓ ಆದಿ ದಾರ್ಶನಿಕನೇ, ಪ್ರೈಮೇವಲ್ ಫಿಲಾಸಫರ್, ಜಗನ್ನಿಯಾಮಕನೇ ಅಂದ್ರೆ ಮೇಂಟೈನರ್ ಆಫ್ ಯೂನಿವರ್ಸ್, ಶುದ್ಧ ಭಕ್ತರ ಗಮ್ಯಸ್ಥಾನವಾದವನೇ ಮತ್ತು ಪ್ರಾಜಾಪತ್ಯನೇ. ಪ್ರಾಜಾಪತ್ಯ ಮೀನ್ಸ್ ಅಂದ್ರೆ ಎಲ್ಲಾ ಜೀವಿಗಳನ್ನು ನೋಡಿಕೊಳ್ತಾನೆ, ಆರೈಕೆ ಪೂರೈಕೆ ಮಾಡ್ತಾನೆ. ಆಕ್ಚುಲಿ ಭಗವಂತನನ್ನು ಫಿಲಾಸಫರ್ ಅಂತ ಯಾಕೆ ಕರೆದಿದ್ದಾರೆ, ದಾರ್ಶನಿಕ ಅಂತ? ಯಾಕಂದ್ರೆ ಭಗವಂತ ಬೇರೆ ಬೇರೆ ಸಮಯಗಳಲ್ಲಿ ಜ್ಞಾನಗಳನ್ನು ಕೊಡ್ತಾನೆ. ಯಾರು ಉದಾಹರಣೆ? ಕಪಿಲ ದೇವ ದೇವಾವತಿಗೆ ಸಾಂಖ್ಯಯೋಗವನ್ನು, ಆಮೇಲೆ ವೃಷಭ ದೇವ, ಇವನ್ ನಮ್ಮ ಚೈತನ್ಯ ಮಹಾಪ್ರಭುಗಳೇ ಅವರು ಬಂದು ನಮ್ಗೆ ತೋರಿಸಿಕೊಟ್ರು. ಅಂದಾಗಿ ಅವರು ಕೃಷ್ಣ ಪ್ರೇಮದ ತುಂಬಾ ಟಾಪ್ ಮೋಸ್ಟ್ ತತ್ವಗಳನ್ನು ತೋರಿಸಿಕೊಟ್ರು, ನಮ್ಗೆ ತಿಳಿಸಿಕೊಟ್ರು. ಆಮೇಲೆ ಈವನ್ ಅದು ಭಗವಂತನ ಸ್ತರದಲ್ಲಿ. ಆಮೇಲೆ ಈವನ್ ಕೃಷ್ಣನ ಶುದ್ಧ ಭಕ್ತರು ಸಹ ಅವರು ಜ್ಞಾನವನ್ನು ಕೊಡ್ತಾರೆ. ಉದಾಹರಣೆಗೆ ಜಡಭರತ. ಇಲ್ಲಿ ಏನ್ ಹೇಳಿದ್ದಾರೆ, ದಯವಿಟ್ಟು ನಿನ್ನ ದಿವ್ಯಕರ ಕಿರಣಗಳ ತೇಜಸ್ಸನ್ನು ತೆಗೆ. ಮುಂದಿನ ಕ್ಲಾಸಲ್ಲಿ ಸಹ ಇದು ಪ್ರಾರ್ಥನೆಗಳು, ಭಗವಂತನಿಗೆ ಪ್ರಾರ್ಥನೆಗಳು. ಆದ್ರೆ ಈಶೋಪನಿಷದ್ ಅಲ್ಲಿ ಅಥವಾ ಈ ಬೇರೆ ಉಪನಿಷತ್ತುಗಳಲ್ಲಿ ಸಹ ಇದು ಜ್ಞಾನಕಾಂಡವನ್ನು ವಿವರಿಸುವುದರಿಂದ ಭಗವಂತನನ್ನು ಡೈರೆಕ್ಟ್ ಆಗಿ ಕೃಷ್ಣ ಅಂತ ವಿವರಿಸಲಾಗಿಲ್ಲ. ಆದ್ರೆ ಇಂಡೈರೆಕ್ಟ್ ಆಗಿ ನೀನು ಆದಿದಾರ್ಶನಿಕನೇ, ನಿಯಾಮಕನೇ ಈ ರೀತಿ ವಿವರಿಸಲಾಗಿದೆ. ಆದ್ರೆ ಇಲ್ಲಿ ಏನ್ ಹೇಳಿದ್ದಾರೆ, ದೇವೋತ್ತಮ ಪರಮ ಪುರುಷ, ಪರಮಸತ್ಯ ಇವನು ದೇವೋತ್ತಮ ಪರಮ ಪುರುಷ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡಿದ್ವಿ. ಯಾವುದು ಉದಾಹರಣೆ? ಒಂದು ಸಮುದ್ರ ಮತ್ತೆ ಸಮುದ್ರದ ಒಂದು ಹನಿ ನೀರು. ಸಮುದ್ರದ ಒಂದು ಹನಿ ನೀರಲ್ಲಿ ತಿಮಿಂಗಿಲ ಮುಳುಗ್ಲಿಕ್ಕಾಗುದಿಲ್ಲ, ಅಲೆಗಳು ಬರುವುದಿಲ್ಲ, ಆ ರೀತಿ ನಾವು ನೋಡಿದ್ವಿ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನು? ಸೂರ್ಯ ಮತ್ತು ಸೂರ್ಯನ ಕಿರಣಗಳು. ಸೂರ್ಯ ಹೇಗೆ ಅವನು ಅಗಾಧ ಶಕ್ತಿಯ ಆಗರ, ಆದ್ರೆ ಕಿರಣಗಳು ಕ್ವಾಲಿಟೇಟಿವ್ಲಿ ಒಂದೇ ಆಗಿರ್ತದೆ. ಅದು ಬೆಳಕನ್ನು ನೀಡುತ್ತದೆ, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಹೀಟ್, ಸೆಕೆ ಇದನ್ನು ಸಹ ನೀಡ್ತದೆ. ಏನು ಹೀಟ್ ಅನ್ಲಿಕ್ಕೆ, ಹೀಟಿಗೆ ವರ್ಡ್ ಏನು ಕನ್ನಡದಲ್ಲಿ? ಅದು ಒಂದನೇದಾಗಿ ಉಷ್ಣ, ಶಾಖವನ್ನು ನೀಡುತ್ತದೆ. ಮತ್ತೆ ಅದಕ್ಕೆ ಬೆಳಕನ್ನು ಸಹ ನೀಡ್ತದೆ. ಆದ್ರೆ ಒಂದು ಕಿರಣ ಅದು ಸೂರ್ಯ ಗ್ರಹದಷ್ಟು ಜಾಸ್ತಿ ಶಾಖ ಮತ್ತೆ ಬೆಳಕನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕ್ವಾಲಿಟೇಟಿವ್ಲಿ ಅಂದ್ರೆ ಗುಣಾತ್ಮಕವಾಗಿ ಒಂದೇ. ಸೊ ಅದೇ ರೀತಿ ಜೀವಾತ್ಮ ಅವನು ಗುಣಾತ್ಮಕವಾಗಿ ಭಗವಂತನ ಅವನ ಗುಣಗಳು ಜೀವಾತ್ಮನಲ್ಲೂ ಇದೆ. ಆದ್ರೆ ತುಂಬಾ ಸಣ್ಣ ಕ್ವಾಂಟಿಟಿ, ಗಾತ್ರದಲ್ಲಿ ತುಂಬಾ ಸಣ್ಣ. ಆದ್ರೆ ಭಗವಂತನದ್ದು ಅತೀವ ಅಂದ್ರೆ ಅನ್ಲಿಮಿಟೆಡ್, ಅದಕ್ಕೆ ಎಂಡೇ ಇಲ್ಲ. ಆದ್ರಿಂದ ಇಲ್ಲಿ ಭಗವಂತನ ಏನನ್ನು ಹೇಳಿದ್ದಾರೆ, ಮೋಸ್ಟ್ ಆಸ್ಪಿಷಿಯಸ್ ಅಂದ್ರೆ ಮಂಗಲಮಯ ಭಗವಂತ. ಆಮೇಲೆ ಆನಂದಮಯ ಸ್ವರೂಪವನ್ನು ಹೊಂದಿದ್ದಾನೆ. ಭಗವಂತ ಆನಂದಮಯ ಸ್ವರೂಪವನ್ನು ಹೊಂದಿದ್ದಾನೆ. ಇಲ್ಲಿ ಮೂರು ರೀತಿಯ ವಿಷಯ ಏನು? ಒಂದು ಜಡ ವಸ್ತು, ಇನ್ನೊಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ ಅಥವಾ ಕೃಷ್ಣ. ಜಡವಸ್ತು ಇದಕ್ಕೆ ಏನು, ಈಗ ನಾನು ಒಂದು ಟೇಬಲಿಗೆ ಹೊಡೆದ್ರೆ ಅದಕ್ಕೆ ನೋವಾಗುವುದಿಲ್ಲ, ಅಥವಾ ಅದಕ್ಕೆ ಯಾವುದೇ ಭಾವನೆಗಳು ಇರುವುದಿಲ್ಲ. ಇಂತಹ ವಸ್ತುಗಳು ಜಡ ವಸ್ತುಗಳು. ಮತ್ತೆ ಜೀವಾತ್ಮಗಳಿಗೆ ಅಣುಚಿದ್ ವಸ್ತು ಅಂತ ಹೇಳಿ,
ಆಮೇಲೆ ಕೃಷ್ಣನಿಗೆ ಬೃಹತ್ ಚಿದ್ ವಸ್ತು. 3 ವಸ್ತು ಅಂದ್ರೆ ಚಿದ್ ವಸ್ತು ಅಂದ್ರೆ ಏನು? ಚೇತನವನ್ನು ಹೊಂದಿದೆ. ಭಗವಂತ ಸ್ವರೂಪ, ಆನಂದಮಯ ಸ್ವರೂಪವನ್ನು ಹೊಂದಿದ್ದಾನೆ. ಜೀವಾತ್ಮ ಕೂಡ ಅವನು ಚೇತನನೇ, ಆದ್ರೆ ಸಣ್ಣ ಚೇತನ. ಆದ್ರೆ ಪರಮಾತ್ಮ ಅವನು ವಿಭು. ಸೊ ಅದೇ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಆ ಭೌತಿಕವಾದಿಗಳು ಅಥವಾ ಮೆಟೀರಿಯಲಿಸ್ಟ್ ಅವ್ರು ಏನ್ ಮಾಡ್ತಾರೆ? ಜಡ ವಸ್ತುವಿನ ಜೊತೆಗೆ ಆನಂದವನ್ನು ಪಡೀಲಿಕ್ಕೆ ಹೋಗ್ತಾರೆ. ಅಂದ್ರೆ ಏನು? ಮೆಟೀರಿಯಲ್ ಹ್ಯಾಪಿನೆಸ್, ಭೌತಿಕವಾದ ಸುಖ ಬೇಕು. ಆದ್ರೆ ಅದನ್ನು ಯಾವುದರಲ್ಲಿ ನೋಡ್ತಾ ಇದ್ದಾರೆ? ಜಡ ವಸ್ತುವಿನಿಂದ ಹ್ಯಾಪಿನೆಸ್ ಅಥವಾ ಸುಖವನ್ನು ಪಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಜಡ ವಸ್ತುವಿನಲ್ಲಿ ಯಾವುದೇ ಸುಖ ಇಲ್ಲ. ಅದು ಹೇಗಾದ್ರೆ ಜಡವಸ್ತು ಅದು ಡೆಡ್ ಮ್ಯಾಟರ್, ಅದಕ್ಕೆ ಯಾವುದೇ ಭಾವನೆಗಳು ಇಲ್ಲ, ಅಥವಾ ಅದಕ್ಕೆ ಹೊಡೆದ್ರೆ ಸಹ ಏನು ಫೀಲಿಂಗ್ಸ್ಗಳು ಇಲ್ಲ. ಆದ್ರಿಂದ ನಾವು ಜಡವಸ್ತುವಿನ ಜೊತೆಗೆ ಎಷ್ಟೇ ಆನಂದವನ್ನು ಪಡಿಲಿಕ್ಕೆ ಹೋದ್ರೂ ಸಹ ನಾವು ಆನಂದದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಟ್ ಈಸ್ ಎ ಡೆಡ್ ಮ್ಯಾಟರ್. ಸೊ ಡೆಡ್ ಮ್ಯಾಟರ್ಗೆ ಫೀಲಿಂಗ್ಸ್ ಇಲ್ಲದೆ ಇರುವುದರಿಂದ, ಚೇತನಕ್ಕೆ, ಜೀವಾತ್ಮನಿಗೆ ಫೀಲಿಂಗ್ಸ್ಗಳು, ಭಾವನೆಗಳು, ಇಮೋಷನ್ಸ್ಗಳು ಇದೆ. ಆದ್ರೆ ಅದೇ ಇಮೋಷನ್ಸ್ಗಳನ್ನು ಬರೇ ಒಂದು ಡೆಡ್ ಮ್ಯಾಟರ್ ಜೊತೆಗೆ ಪಡಿಲಿಕ್ಕೆ ಹೋದ್ರೆ ಅಂತಹ ಸುಖ ಸಿಗುವುದು. ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಪುನಶ್ಚರ್ವಿತ ಚರ್ವಣಾನ. ಈಗ ಕಬ್ಬಿನ ರಸ ತೆಗಿಬೇಕಾದ್ರೆ ಒಂದು ಮೆಷಿನ್ ಅಲ್ಲಿ ಅವನು ಹೀಗೆ ಹಾಕ್ತಾನೆ ಕಬ್ಬಿನ, ಫಸ್ಟಿಗೆ ತುಂಬಾ ರಸ ಬರ್ತದೆ, ಮತ್ತೆ ಹಾಕ್ತಾನೆ, ಇನ್ನೂ ಸ್ವಲ್ಪ ರಸ ಬರ್ತದೆ. ಆದ್ರೆ ಕೊನೆಗೆ ರಸ ಎಲ್ಲ ಹೋದ್ಮೇಲೆ ಎಷ್ಟು ಸಲ ಹಾಕಿದ್ರು ಅದರಲ್ಲಿ ರಸ ಬರುವುದಿಲ್ಲ. ಅದೇ ರೀತಿ ಭೌತಿಕ ವಸ್ತುಗಳ ಜೊತೆ ಪುನಃ ಅಂದ್ರೆ ಮತ್ತೆ ಮತ್ತೆ ಹಾಕಿದ್ರು ಸಹ ಏನು ಅದರಲ್ಲಿ ರಸಗಳು ಬರುವುದಿಲ್ಲ. ಅದೇ ರೀತಿ ಭೌತಿಕ ಜಗತ್ತಿನಲ್ಲಿ ಎಷ್ಟೇ ಸುಖದಿಂದ ಇರ್ಲಿಕ್ಕೆ ಪ್ರಯತ್ನ ಪಟ್ಟರು ಸಹ ಒಬ್ಬನು ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಜೀವಾತ್ಮರು ಸಹ ಕೆಲವೊಮ್ಮೆ ಅವರು ಈ ಅಪುಲೆನ್ಸ್ ಗಳನ್ನು, ಐಶ್ವರ್ಯಗಳನ್ನು ತೋರಿಸ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ. ಉದಾಹರಣೆಗೆ ಕೆಲವರು ಕ್ರಿಕೆಟ್ ಬ್ಯಾಟಿಂಗ್ ಮಾಡೋದು ಇಷ್ಟ ಆಗ್ಬೋದು, ಎಷ್ಟೊಂದು ಜನರು ಅವ್ರು ಅದಕ್ಕೆ ಆಕರ್ಷಿತರಾಗ್ಬೋದು. ಬ್ಯಾಟಿಂಗ್ ಆವಾಗ ಅವನು ಹೀರೋ ಆಗ್ತಾನೆ. ಎಷ್ಟೊಂದು ಒಂದು 20, 30, 40 ವರ್ಷ ತನಕ ಅವನು ಹೀರೋ ಆಗಿರ್ಬೋದು. ಅವನ ಕ್ರಿಕೆಟ್ ಬ್ಯಾಟಿಂಗ್ ಸ್ಟೈಲ್ ಎಲ್ರಿಗೂ ಇಷ್ಟ ಆಯ್ತು. ಅಥವಾ ಕೆಲವರು ಗಾಯನಗಳನ್ನು ಹಾಡ್ಬೋದು. ಏನು ನಮ್ಗೆ ಗೊತ್ತು, ಒಬ್ರು ಗಾಯಕರು ಇದ್ರು, ಅವ್ರು ಏನು ತುಂಬಾ ಆಲಾಪನಗಳನ್ನೆಲ್ಲ ತೆಗಿತಿದ್ರು ಅಂತ. ಅವರು ಫುಲ್ ಫೇಮಸ್ ಆಗಿ ಬಿಟ್ರು. ಇನ್ನು ಬೇರೆ ಬೇರೆ ರೀತಿಯ ಇವನ್ ಡಿವೋಷನಲ್ ಸಾಂಗ್ಸ್ ಗಳನ್ನೆಲ್ಲ ಹಾಡ್ತಾ ಇದ್ರು. ಆದ್ರೆ ಕೊನೆಗೆ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕುಡಿಯದೆ ನನಗೆ ಆಲಾಪನ ತೆಗಿಲಿಕ್ಕೆ ಆಗುದಿಲ್ಲ. ಆವಾಗ ಹಿ ಲಾಸ್ಟ್ ಕ್ಯಾರೆಕ್ಟರ್, ಗುಣಗಳನ್ನು ಕಳೆದು ಬಿಟ್ರು. ಆವಾಗ ಏನಾಯ್ತು, ಅವರ ಪಾಪ್ಯುಲಾರಿಟಿ ಸಹ ಹೋಗಿಬಿಡ್ತು, ಜನಪ್ರಿಯತೆ ಹೋಗಿಬಿಡ್ತು. ಸೊ ಹೇಳುವ ತಾತ್ಪರ್ಯ ಅಂದ್ರೆ ಜೀವಾತ್ಮರು ಈ ಸ್ವಲ್ಪ ರೀತಿಯ ಐಶ್ವರ್ಯಗಳನ್ನು ಸ್ವಲ್ಪ ಸಮಯದವರೆಗೆ ತೋರಿಸಬಹುದು. ಆದ್ರೆ ಭಗವಂತ ಅವನು ಎಲ್ಲ ಐಶ್ವರ್ಯಗಳನ್ನು ಎಲ್ಲ ಸಮಯದಲ್ಲೂ ತೋರಿಸ್ತಾನೆ. ಅದಕ್ಕಾಗಿ ಅವನನ್ನು ಭಜನೀಯ ಗುಣವಿಶಿಷ್ಟ ಅಂದ್ರೆ ಭಜನೀಯ ಗುಣವಿಶಿಷ್ಟ ಅಂದ್ರೆ ಭಗವಂತನನ್ನು ನೋಡಿದ ತಕ್ಷಣ ಜೀವಾತ್ಮಕ್ಕೆ ಇವನಿಗೆ ಸೇವೆ ಮಾಡಬೇಕು, ಇವನನ್ನು ನಾನು ಆರಾಧನೆ ಮಾಡಬೇಕು, ಈ ರೀತಿಯ ಭಾವನೆ ಜೀವಾತ್ಮಕ್ಕೆ ಆಟೋಮ್ಯಾಟಿಕಲಿ ಬರ್ತದೆ. ಸೊ ಆದ್ರಿಂದ ಭಗವಂತನನ್ನು ಇದು ನಿಧಿ ಏನು ಗೋಲ್ಡ್ ಮೈನ್ ಇದಕ್ಕೆ ಹೋಲಿಸಲಾಗಿದೆ. ಮತ್ತೆ ಜೀವಾತ್ಮಕ್ಕೆ ಒಂದು ಸಣ್ಣ ರಿಂಗ್ ಅಥವಾ ಒಂದು ಸಣ್ಣ ಬಳೆ
ಚಿನ್ನದ ಬಳೆ ಇದಕ್ಕೆ ಹೋಲಿಸಲಾಗ್ತದೆ. ಆದ್ರೆ ಗೋಲ್ಡ್ ಮೈನ್ ಅಲ್ಲಿ ಇರುವಂತಹ ಅಷ್ಟು ಅಗಾಧ ಗಾತ್ರದ ಚಿನ್ನ, ಅದು ಗಾತ್ರದಲ್ಲಿ ತುಂಬಾ ದೊಡ್ಡದು. ಆದ್ರೆ ಸಣ್ಣ ಉಂಗುರದಲ್ಲಿ ಅದರಲ್ಲೂ ಸಹ ಚಿನ್ನ ಇದೆ, ಆದ್ರೆ ಸ್ವಲ್ಪ ಮಟ್ಟಿಗೆ. ಸೊ ಈ ವಿವರಣೆಗಳು ಇದೆ. ಆದ್ರೆ ಕರ್ಮಕಾಂಡದಲ್ಲಿ ಏನು ಬೇಡ್ತಾರೆ? ಪುತ್ರಂ ದೇಹಿ, ಧನಂ ದೇಹಿ, ಪಶುಂ ದೇಹಿ, ಲೆಟ್ ಯು ಬಿಕಮ್ ಪುತ್ರವಾನ್ ಆಗು, ನೀನು ಪತ್ರವಾನ್ ಆಗು, ಪಶುವಾನ್ ಆಗು, ಧನವಾನ್ ಆಗು ಅಂತ ಆಶೀರ್ವಾದಗಳನ್ನು ಮಾಡ್ತಾರೆ. ಆದ್ರೆ ಪುತ್ರ ಅಥವಾ ಈ ಧನ ಸಿಕ್ಕಿದಾಗ ಏನು ಮಾಡ್ತಾರೆ? ಇಂದ್ರಿಯ ತಪ್ತಿಗಳನ್ನು ಮಾಡ್ತಾರೆ. ಆದ್ರಿಂದ ಇದು ಜಡವಸ್ತುವಿನ ಸ್ತರದಲ್ಲೇ ಇದೆ. ಅದಕ್ಕಾಗಿ ಈ ಉಪನಿಷತ್ತುಗಳು ಏನು ಮಾಡ್ತದಂದ್ರೆ, ನೀನು ಈಗ ಜಡವಸ್ತುವಿನ ಬಗ್ಗೆ ಆಲೋಚನೆ ಮಾಡ್ತಾ ಇದೀಯಾ, ನೀನು ಜಡವಸ್ತುವಿನ ಪ್ರಜ್ಞೆಯನ್ನು ಬಿಡು, ಆ ಆಲೋಚನೆಯನ್ನು ಬಿಡು, ಮತ್ತೆ ಚೇತನದ ಬಗ್ಗೆ ಆಲೋಚನೆಯನ್ನು ಮಾಡು. ಜೀವಾತ್ಮ ಅಥವಾ ಪರಮಾತ್ಮ, ಚೇತನದ ಬಗ್ಗೆ ಆಲೋಚನೆ ಮಾಡು. ಜಡ ಮತ್ತು ಚೇತನ ಇದು ಸಂಪೂರ್ಣವಾಗಿ ವಿರುದ್ಧ ಗುಣಗಳನ್ನು ಹೊಂದಿದೆ, ಇದನ್ನು ಅರ್ಥ ಮಾಡಿಕೊಳ್ಳು. ಜಡ ಮತ್ತು ಚೇತನಕ್ಕೆ ಇರುವ ವ್ಯತ್ಯಾಸಗಳು ಯಾವುದು? ಜಡ ವಸ್ತು ಮತ್ತೆ ಚೇತನ, ಯಾವ ಯಾವ ವ್ಯತ್ಯಾಸಗಳು ಇದೆ? ಚೇತನದಲ್ಲಿ ಹುಟ್ಟುತ್ತವೆ, ಬೆಳೀತವೆ, ಪ್ರೊಡ್ಯೂಸ್ ಮಾಡ್ತದೆ, ವಿನಾಶವಾಗ್ತದೆ. ಅಂದ್ರೆ ಅದು ಏನು ಚೇತನ? ಅದು ಚೇತನ ಮೂವ್ ಆಗ್ತದೆ, ಅಂದ್ರೆ ಒಂದು ನಿಂತಲೇ ನಿಂತಿರುವುದು, ಚಲನೆ ಮಾಡ್ತದೆ, ಚಲನೆ. ಚಲನೆ. ಸೊ ಜಡ ವಸ್ತು ಇದ್ದಲ್ಲೇ ಇರ್ತದೆ. ಈಗ ಈ ಟೇಬಲ್ ಅನ್ನು ಒಂದು ಕಡೆ ಇಟ್ರೆ ಜೀವಾತ್ಮ ಅದನ್ನು ಮೂವ್ ಮಾಡದೆ ಅದು ಅಲ್ಲೇ ಮಿಲಿಯಗಟ್ಲೆ ವರ್ಷ ಆದ್ರೂ ಅಲ್ಲೇ ಇರ್ತದೆ. ಅಂದ್ರೆ ಚಲನ, ಒಂದು ಚಲನ ಮಾಡುವುದಿಲ್ಲ. ಇನ್ನು ಜೀವಾತ್ಮ ಚಲನೆಯನ್ನು ಮಾಡ್ತಾನೆ, ಅದು ಒಂದು ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಯಾವುದು? ತುಂಬಾ ನಾವು ಭಗವದ್ಗೀತೆಯಲ್ಲಿ ಓದ್ತೇವೆ, ಬೆಳೆಯುತ್ತದೆ. ಅಲ್ಲ, ಅದು ಬೆಳೀತದೆ ಅಲ್ಲ, ದೇಹ ಬೆಳೆಯುವುದು. ಜಡವಸ್ತು ಅಶಾಶ್ವತ. ಭೌತಿಕ ಇದು ಲೋಕದಲ್ಲಿ ಎಲ್ಲ ಅಶಾಶ್ವತ. ಯಾಕೆ? ಎಲ್ಲ ಜಡವಸ್ತುಗಳಿಂದ ಮಾಡಲ್ಪಟ್ಟಿದೆ. ಆದ್ರೆ ಜೀವಾತ್ಮ ಅಥವಾ ಚೇತನ ಏನು? ಅವನು ಎಟರ್ನಲ್, ಶಾಶ್ವತ. ಜೀವಾತ್ಮ ಶಾಶ್ವತ. ಆಮೇಲೆ ಮೂರನೇದೇನು? ಹುಟ್ಟಿಲ್ಲ, ಸಾವಿಲ್ಲ. ಆಮೇಲೆ ಮೂರನೇದು ಜಡವಸ್ತು, ಅದು ಅಂಧಕಾರದಿಂದ ತುಂಬಿದೆ. ಈ ಲೋಕ ಕತ್ತಲಾಗ್ತದೆ. ಯಾಕಂದ್ರೆ ಇಲ್ಲಿ ಎಲ್ಲಾ ಜಡವಸ್ತುಗಳಿಂದ ತುಂಬಿರೋದ್ರಿಂದ ಅಂಧಕಾರ ಇದೆ. ಆದ್ರೆ ಚೇತನ ಯಾವಾಗ್ಲೂ ಎಫಲ್ಜೆಂಟ್, ಅಂದ್ರೆ ಕಿರಣಗಳಿಂದ ಅಥವಾ ತೇಜದಿಂದ ತುಂಬಿದೆ. ಆಮೇಲೆ ಇನ್ನೊಂದು ಅಂದ್ರೆ ಚೇತನದ ರೂಪ, ಆಧ್ಯಾತ್ಮಿಕ ರೂಪ ಏನಿದೆ ಅದು ಶಾಶ್ವತವಾದ ರೂಪ. ಆದ್ರೆ ಜಡವಸ್ತುವಿನಿಂದ ಮಾಡಿದಂತ ಭೌತಿಕ ದೇಹದ ರೂಪ ಏನಿದೆ ಅದು ಶಾಶ್ವತ. ಇದು ಸೃಷ್ಟಿ ಆಗ್ಬೇಕಾದ್ರೆ ಮಹಾವಿಷ್ಣುವಿನ ದೇಹದಿಂದ ಹೊರ ಬರ್ತದೆ. ಆಮೇಲೆ ಮತ್ತೆ ಪ್ರಧಾನ ಅಂದ್ರೆ ಮಹಾವಿಷ್ಣುವಿನ ದೇಹಕ್ಕೆ ಎಂಟರ್ ಆಗ್ತದೆ ಎಲ್ಲ. ಸೊ ಈ ರೀತಿ ಜಡ ಮತ್ತು ಚೇತನ ವ್ಯತ್ಯಾಸಗಳು. ಸೊ ನಾವು ನೋಡಿದ್ವಿ ಸೂರ್ಯ ಮತ್ತು ಸೂರ್ಯನ ಕಿರಣ. ಇಲ್ಲಿ ಏನ್ ಹೇಳಿದ್ದಾರೆ? ಸೂರ್ಯನು ಅವನ ಕಿರಣಗಳು ಗುಣದಲ್ಲಿ ಒಂದೇ, ಅದೇ ರೀತಿ ಭಗವಂತನು ಜೀವಿಗಳು ಗುಣದಲ್ಲಿ ಒಂದೇ. ಸೂರ್ಯ ಒಬ್ಬನೇ. ಸೂರ್ಯನ ಕಿರಣ ಕಣಗಳು ಅಸಂಖ್ಯಾತ. ಸೂರ್ಯನ ಕಿರಣಗಳು ಸೂರ್ಯನ ಭಾಗವೇ ಆಗಿವೆ. ಸೂರ್ಯನು ಅವನ ಕಿರಣಗಳು ಎರಡೂ ಸೇರಿದರೆ ಸೂರ್ಯ. ಸೊ ಅದಕ್ಕೆ ಒಳ್ಳೆಯ ಒಂದು ಶ್ಲೋಕ ಇದೆ. ಏನು? ವಿಷ್ಣು ಶಕ್ತಿ ಪರ ಪ್ರೋಕ್ತ ಕ್ಷೇತ್ರಜ್ಞಾಖ್ಯ ತಥಾಪರ ಅವಿದ್ಯ ಕರ್ಮ ಸಂಜ್ಞಾಯ ತೃತೀಯ ಶಕ್ತಿರಿಷ್ಯತೆ. ವಿಷ್ಣು ಶಕ್ತಿ ಪರ ಪ್ರೋಕ್ತ. ಸೊ ವಿಷ್ಣುವಿಗೆ
ಯಾವ ಯಾವ ರೀತಿಯ ಶಕ್ತಿಗಳು ಇದೆ? ಪರಾಶಕ್ತಿ, ಅಪರಾಶಕ್ತಿ, ಈ ರೀತಿಯ ಅಚಿಂತ್ಯ ಶಕ್ತಿಗಳು ಇದೆ. ಈವನ್ ಒಂದು ಕತ್ತಲಿರುವಂತಹ ಒಂದು ಕೋಣೆಯಲ್ಲಿ ಒಂದೇ ಒಂದು ದೀಪವನ್ನು ಇಟ್ರೆ ಅದು ಫುಲ್ ಕತ್ತಲಿನ ಕೋಣೆಯನ್ನು ಪ್ರಕಾಶಮಾನವನ್ನಾಗಿ ಮಾಡ್ತದೆ. ಅದೇ ರೀತಿ ಕೃಷ್ಣ ಏನ್ ಹೇಳ್ತಾನಂದ್ರೆ, ನಾನು ಜೀವಿಯ ಹೃದಯದಲ್ಲಿದ್ದು ಅವನಿಗೆ ಅವನ ಹೃದಯವನ್ನು ನಾನು ಪ್ರಕಾಶಮಾನವನ್ನಾಗಿ ಮಾಡ್ತೇನೆ. ಯಾವಾಗ ಯಾವಾಗ ಜೀವಾತ್ಮ ನನಗೆ ಶರಣಾಗ್ತಾನೆ ಆವಾಗ. ಇಲ್ಲಿ ಇನ್ನೊಂದು ಬ್ರಹ್ಮ ಸಂಹಿತೆಯ ಶ್ಲೋಕವನ್ನು ಹೇಳಿದ್ದಾರೆ. ಚಿಂತಾಮಣಿ ಪ್ರಕರ ಸದ್ಮಶು ಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭಿರಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಆಧ್ಯಾತ್ಮಿಕ ಲೋಕ ಹೇಗಿದೆ ಅಂತ ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ. ಆಧ್ಯಾತ್ಮಿಕ ಲೋಕದಲ್ಲಿ ಏನಿದೆ? ಚಿಂತಾಮಣಿ. ಸೊ ಗೋಲೋಕ ವೃಂದಾವನ ಧಾಮ ಇದರದ್ದು ಒಂದು ಗ್ರೇನ್, ಅಂದ್ರೆ ಗ್ರೇನ್ ಆಫ್ ಸ್ಯಾಂಡ್, ಧೂಳಿನ ಒಂದು ಕಣ. ಇದು ವೈಕುಂಠದ ಎಲ್ಲಾ ಈ ರತ್ನ, ವೈಡೂರ್ಯ, ವಜ್ರ, ಚಿನ್ನ ಇದೆಲ್ಲ ಸೇರಿಸಿದ್ರೆ ಎಷ್ಟು ಅದರ ಮೌಲ್ಯ? ಅದಕ್ಕಿಂತ ಜಾಸ್ತಿ ಒಂದು ಧೂಳಿಯ ಕಣ ಗೋಲೋಕ ಧಾಮದಲ್ಲಿ. ಆಮೇಲೆ ಸುರಭಿಗಳು, ಸುರಭಿ ದನಗಳು ಎಷ್ಟು ಲಕ್ಷಗಟ್ಲೆ ಲೀಟರ್ ಹಾಲು ಇದನ್ನು ಕೊಡ್ತದೆ. ಅಷ್ಟೇ ಅಲ್ಲ, ಕಲ್ಪವೃಕ್ಷ ಮರಗಳು ಏನನ್ನು ಕೇಳಿದರೂ ಸಹ ಕೊಡ್ತದೆ. ಆಮೇಲೆ ಎಷ್ಟು ಜನ ಗೋಪಿಯರಿದ್ದಾರೆ? ಸಹಸ್ರ ಶತ, ಅಂದ್ರೆ ಲಕ್ಷ ಲಕ್ಷ ಗಟ್ಟಲೆ ಲಕ್ಷ್ಮಿಯರು ಅಥವಾ ಗೋಪಿಯರು ವೈಕುಂಠ ಧಾಮದಲ್ಲಿ, ಗೋಲೋಕ ಧಾಮದಲ್ಲಿ ಇದ್ದಾರೆ. ಸೊ ಇಂತಹ ಗೋಲೋಕ ಧಾಮದಲ್ಲಿ ಭಗವಂತ ಶಾಶ್ವತವಾಗಿ ತನ್ನ ಲೀಲೆಗಳನ್ನು ಅವನು ಮಾಡ್ತಾ ಇದ್ದಾನೆ. ಇದನ್ನು ಯಾಕೆ ಶೀಲಾ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತ ಮತ್ತೆ ಅವನ ಧಾಮ ಇದು ಅತ್ಯಂತ ವಿವಿಧತೆಗಳಿಂದ ತುಂಬಿದೆ. ಆದ್ರೆ ಮಾಯಾವಾದಿಗಳು ಏನು ಹೇಳ್ತಾರೆ? ಬರೇ ಬ್ರಹ್ಮಜ್ಯೋತಿ, ವೆರೈಟಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ವೆರೈಟಿ ಇಲ್ಲ ಅಂತ ಹೇಳುವುದು ತಪ್ಪು. ಅದಕ್ಕಾಗಿ ಶೀಲಾ ಪ್ರಭುಪಾದರು ಹೇಳ್ತಾರೆ, ಮಾಯಾವಾದಿಗಳು ಹೇಳುವಂತಹ ವೆರೈಟಿ ಲೆಸ್, ಅಂದ್ರೆ ವಿವಿಧತೆ ಇಲ್ಲದೆ ಇರುವಂತಹ ಬ್ರಹ್ಮಜ್ಯೋತಿಯೇ ಸಂಪೂರ್ಣ ಪರಮ ಸತ್ಯ ಅಲ್ಲ, ಅದು ಕೇವಲ ಬ್ರಹ್ಮನ್ ರಿಯಲೈಸೇಷನ್. ಮೂರು ರೀತಿಯ ರಿಯಲೈಸೇಷನ್ಸ್ ಗಳು ಯಾವುದು? ಮೂರು ರೀತಿಯ ಸಾಕ್ಷಾತ್ಕಾರಗಳು. ಮೂರು ರೀತಿಯ ಸಾಕ್ಷಾತ್ಕಾರಗಳು ಯಾವುದು? ಬ್ರಹ್ಮನ್, ಬ್ರಹ್ಮನ್, ಪರಮಾತ್ಮ, ಭಗವಾನ್. ಬ್ರಹ್ಮನ್, ಪರಮಾತ್ಮ, ಭಗವಾನ್. ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ವಿವಿಧತೆ ಇಲ್ಲ, ಬರೇ ಕಿರಣಗಳು, ಬ್ರಹ್ಮಜ್ಯೋತಿಯ ಪ್ರಭೆ. ನೋಡಿದ್ರೆ ಬರೇ ಬೆಳ್ಳಗೆ ಕಾಣ್ತು, ಬರೇ ಪ್ರಭೆ. ಅದು ಕಣ್ಣಿಗೆ ಏನಾಗ್ತದೆ? ಇಲ್ಲಿ ಏನ್ ಹೇಳಿದ್ದಾರೆ? ಅದರಲ್ಲಿ ತುಂಬಾ ದಿವ್ಯಕರಣಗಳ ಬರೇ ತೇಜಸ್ಸು ಕಾಣ್ತಾ ಇದೆ. ಅದು ತೇಜಸ್ಸನ್ನು ತೆಗೆದ್ರೆ ಮಾತ್ರ ಭಗವಂತನ ಸ್ವರೂಪ ಕಾಣ್ತದೆ. ಅಂದ್ರೆ ಅರ್ಥ ಏನು? ಭಗವಂತನನ್ನು ನಿರಾಕಾರ ಅಂತ ನೀನು ನೋಡ್ಬೇಡ, ಆ ದೃಷ್ಟಿಯಿಂದ ನೋಡ್ಬೇಡ. ಭಗವಂತ ಅವನಿಗೆ ಆನಂದಮಯವಾದ ಸ್ವರೂಪ ಇದೆ. ಅದನ್ನೇ ಈಶೋಪನಿಷತ್ ವಿವರಿಸ್ತಾ ಇದೆ. ಇಲ್ಲಿ ಬ್ರಹ್ಮಜ್ಯೋತಿಯು ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನದಿಂದ ಹೊರಹೊಮ್ಮಿದ ಕಿರಣಗಳು. ಸೊ ಬ್ರಹ್ಮಜ್ಯೋತಿ ಕಿರಣಗಳು. ಆದ್ರೆ ಆ ಕಿರಣಗಳಲ್ಲಿ ಅಸಂಖ್ಯ ವೈಕುಂಠ ಗ್ರಹಗಳು ಇದೆ, ಇದನ್ನು ಅರ್ಥ ಮಾಡಿಕೋ. ಮತ್ತೆ ಆ ವೈಕುಂಠ ಗ್ರಹದಲ್ಲಿ ಯಾವ ಯಾವ ರೀತಿಯ ವಸ್ತುಗಳು ಇದೆ ಅದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಚಿಂತಾಮಣಿ ಧೂಳಿನ ಕಣಗಳು, ಕಲ್ಪವೃಕ್ಷ ಮರಗಳು, ಲಕ್ಷ್ಮೀ ಸಹಸ್ರ ಶತ, ಲಕ್ಷ ಲಕ್ಷ ಲಕ್ಷ್ಮಿಯರು ಅಥವಾ ಗೋಪಿಯರು ಇದ್ದಾರೆ. ಎಷ್ಟೊಂದು ಸುರಭಿ ದನಗಳು ಇದೆ. ಆದ್ರಿಂದ ಅಲ್ಲಿ ಅನಂತ ಗ್ರಹಗಳು ಇದೆ, ಇದನ್ನು ಅರ್ಥ ಮಾಡಿಕೋ. ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಬರೇ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ.
ಆಮೇಲೆ ಇನ್ನೊಂದು ವಿಷಯ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅದ್ವೈತವಾದಿಯು ಬ್ರಹ್ಮಜ್ಯೋತಿಯ ಕಣ್ಣು ಪೂರೈಸುವ ಬೆಳಕಿನಿಂದ ಕುರುಡಾಗಿ ಭಗವಂತನ ನಿಜಧಾಮವನ್ನಾಗಲಿ ಅವನ ದಿವ್ಯ ರೂಪವನ್ನಾಗಲಿ ಸಾಕ್ಷಾತ್ಕರಿಸಿಕೊಳ್ಳಲಾರ. ಮಾಯಾವಾದಿ ಅವನು ಭಗವಂತನ ಧಾಮವನ್ನು ಮತ್ತೆ ಭಗವಂತನ ರೂಪವನ್ನು ಅವನಿಗೆ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವನಿಗೆ ಪರಮಾತ್ಮ ಮತ್ತು ಭಗವಾನ್ ಸಾಕ್ಷಾತ್ಕಾರಗಳು ಆಗುವುದಿಲ್ಲ. ಬರೇ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಸ್ಟಕ್ ಆಗಿಬಿಡುತ್ತೆ. ಸೊ ಅದನ್ನು ಇಲ್ಲಿ ವಿವರಿಸಿದ್ದಾರೆ. ಯಾಕಂದ್ರೆ ಇದು ಜೀವಾತ್ಮಗಳು ಭಗವಂತನ ಕ್ವಾಲಿಟೇಟಿವ್ಲಿ ಒನ್, ಆದ್ರೆ ಬರೇ ಗುಣಾತ್ಮಕವಾಗಿ ಒಂದೇ ಇದ್ದ ತಕ್ಷಣ ನಾವೇ ಭಗವಂತ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಬರೇ ಗುಣಾತ್ಮಕವಾಗಿ ಒಂದೇ ಇದ್ದೇವೆ, ನಾನೇ ಭಗವಂತ, ನಾನು ಕೃಷ್ಣ, ನೀನು ಕೃಷ್ಣ, ಅವನು ಕೃಷ್ಣ ಅಂತ ಈ ರೀತಿ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ದಾಸರು. ಆದ್ರೆ ಸಿಂಹದ ಮರಿ ಕೂಡ ಸಿಂಹದ ಹಾಗೆ ಸಣ್ಣ ದೇಹವನ್ನು ಹೊಂದಿತ್ತು. ನಮ್ಗೆ ಗೊತ್ತು, ನಾವು ಸಿಂಹದ ಮರಿ ನೋಡಿದ್ದೇವೆ. ಸಿಂಹಕ್ಕೆ ದೊಡ್ಡ ದೇಹ ಇರ್ಬೋದು, ಸಿಂಹದ ಮರಿ ಸಹ ಗುಣಾತ್ಮಕವಾಗಿ ಸಿಂಹದ ಹಾಗೆ ಇರ್ತದೆ, ಆದ್ರೆ ದೇಹ ತುಂಬಾ ಸಣ್ಣದು. ಸೊ ಅದೇ ರೀತಿ ಜೀವಾತ್ಮ ಅವನು ಕೂಡ ಗುಣಾತ್ಮಕವಾಗಿ ಒಂದೇ ಇರುವುದ್ರಿಂದ ಜೀವಾತ್ಮ ಅವನು ಆರ್ಡಿನರಿ ಅಲ್ಲ. ಸೊ ಅವನಿಗೂ ಸಹ ತುಂಬಾ ಅವನು ಪವರ್ಫುಲ್ ಆಗಿರ್ತಾನೆ. ಅದರಿಂದ ಎಲ್ಲ ಜೀವಾತ್ಮರಿಗೆ ನಾವು ಗೌರವಗಳನ್ನು ಕೊಡಬೇಕು. ಉದಾಹರಣೆಗೆ ಧ್ರುವ ಮಹಾರಾಜ ಅವನು 6 months ಅಲ್ಲಿ, 6 ತಿಂಗಳಲ್ಲಿ ಇಡೀ ಬ್ರಹ್ಮಾಂಡವನ್ನು ಅಲಗಿಸಿ ಬಿಟ್ಟ. ಎಲ್ಲರಿಗೂ ಶ್ವಾಸ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಆಮೇಲೆ ನಮ್ಗೆ ಗೊತ್ತು ಶೀಲಾ ಪ್ರಭುಪಾದರು ಹೇಗೆ ಬರೇ 12 ವರ್ಷದಲ್ಲಿ ಸಂಪೂರ್ಣವಾಗಿ ಹರೇ ಕೃಷ್ಣ ಆಂದೋಲನವನ್ನು ಆರಂಭಿಸಿ ಬಿಟ್ರು. ಅವರು 1977 ದೇಹ ಬಿಟ್ರು ಸಹ ಈಗಲೂ ಕೂಡ ಆ ಆಂದೋಲನ ಸ್ಪ್ರೆಡ್ ಆಗ್ತಾ ಇದೆ. ಪವರ್ಫುಲ್ ಪರ್ಸನಾಲಿಟಿ. ಸೊ ಆದ್ರಿಂದ ಜೀವಾತ್ಮರು ಸಾಧಾರಣ ಅಂತ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದು. ಜೀವಾತ್ಮ ಕೂಡ ಪವರ್ಫುಲ್, ಆದ್ರೆ ಜೀವಾತ್ಮ ಯಾವಾಗ್ಲೂ ಭಗವಂತನ ಸೇವಕ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಮಾಯಾವಾದಿಗಳು ಇದನ್ನು ತಪ್ಪು ಅರ್ಥ ಮಾಡ್ಕೊಂಡು ಇಲ್ಲಿ ಶ್ಲೋಕದಲ್ಲಿ ಏನಿದೆ, ಯೋ ಸಾ ವಸೌ ಪುರುಷಃ ಸೋಹಮಸ್ಮಿ. ಸೋಹಂ ಅಂತ ಹೇಳಿದಾಗ ನಾನೇ ಅವನು, ನಾನೇ ಭಗವಂತ ಅಂತ ಹೇಳಿಬಿಡ್ತಾರೆ. ಆದ್ರೆ ಇಲ್ಲಿ ಕ್ಲಿಯರ್ ಆಗಿ ಏನ್ ಹೇಳಿದ್ದಾರೆ, ಭಾವಾರ್ಥದಲ್ಲಿ ಶೀಲಾ ಪ್ರಭುಪಾದರು ಕೃಷ್ಣ ದೇವೋತ್ತಮ ಪರಮ ಪುರುಷ, ಅದರ ಹಿಂದೆ ಪುರುಷಃ ಅಂತ ಇದೆ. ಅದು ಪುರುಷಃ ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಮತ್ತು ನಾನಾಗಿದ್ದೇನೆ. ದೇವೋತ್ತಮ ಪುರುಷ ಪರಮ ಪುರುಷ ಸೂರ್ಯನಂತೆ ಮತ್ತು ನಾನು ಅವನ ಹಾಗೆ ಗುಣಾತ್ಮಕವಾಗಿ ಗುಣಗಳನ್ನು ಹೊಂದಿದ್ದೇನೆ, ಆದರೆ ಗಾತ್ರದಲ್ಲಿ ನಾನು ತುಂಬಾ ಸಣ್ಣವನು. ಇದನ್ನೇ ಇಲ್ಲಿ ವಿವರಿಸಿದ್ದಾರೆ. ಆದ್ರೆ ಈಶೋಪನಿಷದನ್ನು ಮಾಯಾವಾದಿಗಳು ತಪ್ಪು ಅರ್ಥ ಮಾಡಿಕೊಳ್ತಾರೆ. ಸೋಹಂ ಅಂತ ಹೇಳಿಬಿಟ್ಟು, ಸೋಹಂ ಅಂದ್ರೆ ನಾನೇ ಕೃಷ್ಣ, ಎಲ್ಲರೂ ಕೃಷ್ಣ ಅಂತ ಈ ರೀತಿ ತಪ್ಪು ಅಭಿಪ್ರಾಯಗಳನ್ನು ಕೊಡ್ತಾರೆ. ಸೊ ಇದನ್ನೇ ಹೇಳಿರು. ಮುಂದಿನ 2 ಪ್ಯಾರಾ ಓದಿ ದಯವಿಟ್ಟು. ಹರೇ ಕೃಷ್ಣ. ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಸಾಕ್ಷಾತ್ಕಾರಗೊಂಡರೆ ಪರಮಪುರುಷನ ಶುಭ ಸ್ವರೂಪವನ್ನು ಅನುಭವಿಸಬಹುದು. ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಇನ್ನೂ ಹೆಚ್ಚಿನ ಶುಭಕರವಾದ ಅರಿವು ಉಂಟಾಗುವುದು. ದೇವೋತ್ತಮ ಪರಮಪುರುಷನನ್ನು ಮುಖಾಮುಖಿ ಸಂಧಿಸಿ ಭಕ್ತನು ಪರಮಪುರುಷನ ಅತ್ಯಂತ ಶುಭಕರವಾದ ಸ್ವರೂಪವನ್ನು ಕಂಡುಕೊಳ್ಳುತ್ತಾನೆ. ಭಗವಂತನನ್ನು ಆದಿ ದಾರ್ಶನಿಕ ಮತ್ತು ಜಗತ್ಪಾಲಕ ಎಂದು ಸಂಬೋಧಿಸಿರುವುದರಿಂದ ಪರಮ ಸತ್ಯವನ್ನು ನಿರಾಕಾರನೆಂದು ಪರಿಗಣಿಸಲಾಗದು. ಇದು ಈಶೋಪನಿಷತ್ತಿನ ತೀರ್ಮಾನ.
ಇಲ್ಲಿ ಪೂಷನ್ ಎಂಬ ಪದ ತುಂಬಾ ಮಹತ್ವಪೂರ್ಣವಾದದ್ದು. ಏಕೆಂದರೆ ಭಗವಂತನು ಸಕಲ ಜೀವಿಗಳ ಯೋಗಕ್ಷೇಮ ನೋಡಿಕೊಂಡರೂ ಅವನು ತನ್ನ ಭಕ್ತರ ಯೋಗಕ್ಷೇಮವನ್ನು ವಿಶೇಷವಾಗಿ ನೋಡಿಕೊಳ್ಳುತ್ತಾನೆ. ನಿರಾಕಾರ ಬ್ರಹ್ಮ ಜ್ಯೋತಿಯನ್ನು ದಾಟಿ ಭಗವಂತನ ಸಾಕಾರ ಸ್ವರೂಪವನ್ನು, ಅವನ ಶುಭಕರ ಶಾಶ್ವತ ಸ್ವರೂಪವನ್ನು ನೋಡಿದ ನಂತರ ಭಕ್ತನು ಪರಮಸತ್ಯವನ್ನು ಪೂರ್ತಿಯಾಗಿ ಅರಿಯುತ್ತಾನೆ. ಭಗವಾನ್ ಸಂದರ್ಭದಲ್ಲಿ ಶ್ರೀಲ ಜೀವಗೋಸ್ವಾಮಿ ಬರೆಯುತ್ತಾರೆ, ಪರಮ ಸತ್ಯದ ಪೂರ್ಣ ಕಲ್ಪನೆಯನ್ನು ದೇವೋತ್ತಮ ಪರಮಪುರುಷನಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಏಕೆಂದರೆ ಅವನು ಸರ್ವಶಕ್ತ ಮತ್ತು ದಿವ್ಯ ಶಕ್ತಿ ಸಂಪನ್ನನು. ಪರಮಸತ್ಯದ ಪೂರ್ಣ ಶಕ್ತಿಯನ್ನು ಬ್ರಹ್ಮಜ್ಯೋತಿಯಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಬ್ರಹ್ಮನ ಸಾಕ್ಷಾತ್ಕಾರವು ದೇವೋತ್ತಮ ಪರಮಪುರುಷನ ಕೇವಲ ಅಂಶಿಕ ಸಾಕ್ಷಾತ್ಕಾರ ಅಷ್ಟೇ. ಓ ಋಷಿವರ್ಯರೇ, ಭಗವಾನ್ ಎಂಬ ಪದದ ಮೊದಲ ಅಕ್ಷರ 2 ಪಟ್ಟು ಮಹತ್ವಪೂರ್ಣವಾದದ್ದು. ಒಂದು ಪೂರ್ಣವಾಗಿ ಕಾಪಾಡುವವನು ಎಂಬ ಅರ್ಥದಲ್ಲಿ, 2 ರಕ್ಷಕ ಎಂಬ ಅರ್ಥದಲ್ಲಿ, 2ನೇ ಅಕ್ಷರವಾದ ಗ ಎಂಬುದಕ್ಕೆ ಮಾರ್ಗದರ್ಶಕ, ನಾಯಕ ಅಥವಾ ಸೃಷ್ಟಿಕರ್ತ ಎಂದರ್ಥ. ವಾ ಎಂಬ ಅಕ್ಷರಕ್ಕೆ ಪ್ರತಿಯೊಂದು ಜೀವಿಯು ಆ ಭಗವಂತನಲ್ಲಿರುತ್ತಾನೆ ಮತ್ತು ಭಗವಂತನು ಪ್ರತಿಯೊಂದು ಜೀವಿಯಲ್ಲೂ ಇರುತ್ತಾನೆ ಎಂದರ್ಥ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಗವಾನ್ ಎಂಬ ದಿವ್ಯ ಧ್ವನಿಯು ಅನಂತ ಜ್ಞಾನ, ಬಲ, ಶಕ್ತಿ, ಶ್ರೀಮಂತಿಕೆ, ಸಾಮರ್ಥ್ಯ ಮತ್ತು ಪ್ರಭಾವಗಳನ್ನು, ಇದಕ್ಕೆ ಐಹಿಕ ಶಕ್ತಿ ಅಮಲಿರುವುದಿಲ್ಲ ಎಂದು ಸೂಚಿಸುತ್ತದೆ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಿಂದಿನ ಪ್ಯಾರದಲ್ಲಿ ಏನು ವಿವರಿಸಿದ್ರು, ಭಗವಂತನನ್ನು ನಿರಾಕಾರ ಅಂತ ನೋಡಬಾರ್ದು. ಈವನ್ ನಾವು ಸೇವೆಗಳನ್ನು ಮಾಡಬೇಕಾದ್ರೆ ಭಗವಂತನನ್ನು ನಿರಾಕಾರ ದೃಷ್ಟಿಯಿಂದ ನೋಡಬಾರ್ದು. ಕೆಲವರು ಭಗವಂತನ ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ಪೂಜಾರಿಗಳು ತುಂಬಾ ಚಳಿಗಾಲದಲ್ಲಿ ಅವರು ಭಗವಂತನ ದೇಹದ ಮೇಲೆ, ದಿವ್ಯ ದೇಹದ ಮೇಲೆ ಅವರು ತಣ್ಣೀರನ್ನು ಹಾಕಿ ಬಿಡಬಹುದು. ಆ ರೀತಿ ಮಾಡಬಾರ್ದು. ಯಾಕಂದ್ರೆ ಭಗವಂತನಿಗೆ ನಾವು ಅವನು ಸಹ ಭಾವನೆಗಳನ್ನು ಹೊಂದಿದ್ದಾನೆ. ಈಸ್ ಆಲ್ಸೋ ಪರ್ಸನಾಲಿಟಿ. ಆ ರೀತಿ ನಾವು ನೋಡ್ಬೇಕು. ಅವನು ದೇವೋತ್ತಮ ಪರಮ ಪುರುಷ. ಸೊ ಆದ್ರಿಂದ ಚಳಿಗಾಲದಲ್ಲಿ ನೀರನ್ನು ಹಾಕ್ಬೇಕಾದ್ರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಅದನ್ನು ಅವನಿಗೆ ಸೇವೆಯನ್ನು ಮಾಡಬೇಕು. ಅದೇ ಬೇಸಿಗೆಗಾಲದಲ್ಲಿ ತಣ್ಣೀರನ್ನು ಹಾಕ್ತೇವೆ. ಸೊ ಹೇಳುವ ತಾತ್ಪರ್ಯ ಅಂದ್ರೆ ಭಗವಂತನನ್ನು ಸಹ ನಾವು ಸಕಾರ ರೂಪದಿಂದ ನೋಡ್ಬೇಕು. ಅವನು ಸಹ ಅವನು ಪುರುಷ, ದೇವೋತ್ತಮ ಪರಮ ಪುರುಷ, ಅವನಿಗೂ ಭಾವನೆಗಳು ಇರ್ತದೆ. ಆದ್ರಿಂದ ನಾವು ಒಳ್ಳೆಯ ರೀತಿಯಲ್ಲಿ ಅವನಿಗೆ ಸೇವೆಗಳನ್ನು ಮಾಡಬೇಕು. ನಾಟ್ ಲೈಕ್ ಇಂಪರ್ಸನಲಿಸ್. ನಿರಾಕಾರ ದೃಷ್ಟಿಯಿಂದ ನಾವು ಸೇವೆಗಳನ್ನು ಮಾಡಬಾರದು. ಉದಾಹರಣೆಗೆ ನಾವು ಕೆಲವೊಮ್ಮೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಹೋಗ್ತೀವಿ. ಪುಸ್ತಕ ಬೇಕಾ ಅಂತ ಕೇಳಿದ್ರೆ ಅವರು ಮುಖವನ್ನು ಆಚೆ ನೋಡ್ಬೋದು, ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡದೇ ಇರ್ಬೋದು. ಇದು ನಿರಾಕಾರ ವೇಯಲ್ಲಿ ಡೀಲ್ ಮಾಡು. ಅಂದ್ರೆ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ, ನೀನು ಪ್ರಶ್ನೆಯನ್ನು ಕಿವಿಯಿಂದ ಕೇಳಿದ್ರೂ ಸಹ ಕೇಳದ ಹಾಗೆ ಮಾಡುವುದು, ನಮ್ಮನ್ನು ನೋಡದೆ ಬೇರೆ ಎಲ್ಲೋ ನೋಡುವುದು, ಈ ನೆಗ್ಲೆಕ್ಟ್ ಮಾಡುವುದು, ಈ ರೀತಿಯಲ್ಲಿ ಡೀಲಿಂಗ್ಸ್ ಗಳನ್ನು ಮಾಡ್ತಾರೆ. ಆದ್ರೆ ಭಗವಂತನ ಜೊತೆ ನಾವು ಆ ರೀತಿ ಡೀಲಿಂಗ್ಸ್ ಗಳನ್ನು ಮಾಡಬಾರದು. ಇಲ್ಲಿ ಭಗವಂತನನ್ನು ಆದಿ ದಾರ್ಶನಿಕ ಮತ್ತು ಜಗತ್ಪಾಲಕ ಅಂತ ಸಂಬೋಧಿಸಿದ್ದಾರೆ. ಮತ್ತೆ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ನೋಡಿ, ಭಗವಂತನನ್ನು ಆದಿ ದಾರ್ಶನಿಕ ಮತ್ತು ಜಗತ್ಪಾಲಕ ಎಂದು ಸಂಬೋಧಿಸಿರುವುದರಿಂದ
ಪರಮಸತ್ಯವನ್ನು ನಿರಾಕಾರನೆಂದು ಪರಿಗಣಿಸಲಾಗದು. ಸೊ ನಾವು ಅವನನ್ನು ನಿರಾಕಾರ ರೀತಿಯಲ್ಲಿ ನೋಡಬಾರ್ದು. ಅವನಿಗೆ ಸೇವೆಗಳನ್ನು ಮಾಡಬೇಕಾದ್ರೆ ಅತ್ಯಂತ ಧ್ಯಾನಪೂರ್ವಕವಾಗಿ ಶ್ರದ್ಧೆಯಿಂದ, ಅವನಿಗೆ ತೊಂದರೆ ಆಗ್ತದೋ ಇಲ್ವೋ, ಚಳಿಗಾಲದಲ್ಲಿ ತಣ್ಣೀರನ್ನು ಅವನ ದಿವ್ಯ ಸ್ವರೂಪದ ಮೇಲೆ ಹಾಕಿದ್ರೆ ಅವನಿಗೆ ಚಳಿ ಆಗ್ಬೋದು, ಆದ್ರಿಂದ ನಾನು ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ತೇನೆ. ಈ ರೀತಿಯ ಭಾವನೆಗಳನ್ನು ಹೊಂದಿದ್ದು ಅವನನ್ನು ಸರಿಯಾಗಿ ಸೇವೆಗಳನ್ನು ಮಾಡಬೇಕು. ಈ ರೀತಿಯ ಸೇವೆಗಳನ್ನು ಮಾಡಿದಾಗ ಭಗವಂತ ಏನ್ ಮಾಡ್ತಾನೆ, ಇಲ್ಲಿ ಪೂಷನ್ ಅಂತ ಹೇಳಿದ್ದಾರೆ. ಪೂಷನ್ ಅಂದ್ರೆ ಏನು? ತನ್ನ ಭಕ್ತರಿಗೆ ಅವನು ವಿಶೇಷವಾದ ಧ್ಯಾನವನ್ನು ಕೊಟ್ಟು ನೋಡಿಕೊಳ್ತಾನೆ. ಭಕ್ತೋ ಸೀಮೆ ಸಕಾಚೇತಿ ರಹಸ್ಯಂ ಏತದುತ್ತಮ. ಸೊ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ, ತಾಯಿಗೆ ತನ್ನ ಮಗನದ್ದು ಯಾವ ಯಾವ ಗುಣಗಳು ಇರ್ತದೆ ಅದರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರ್ತದೆ. ಆದ್ರೆ ಡಾಕ್ಟರಿಗೆ ಗೊತ್ತಿರುವುದಿಲ್ಲ. ಡಾಕ್ಟರಿಗೆ ದೇಹದಲ್ಲಿ ಯಾವ ರೋಗ ಇದೆ ಅದು ಮಾತ್ರ ಗೊತ್ತಾಗಬಹುದು, ಆದ್ರೆ ಅವನು ಯಾವ ರೀತಿಯ ವ್ಯಕ್ತಿ, ಅವನಿಗೆ ಯಾವ ಸಬ್ಜಿ ಇಷ್ಟ, ಅವನಿಗೆ ಯಾವ ಸ್ವೀಟ್ ಇಷ್ಟ, ಇದೆಲ್ಲ ಡಾಕ್ಟರಿಗೆ ಗೊತ್ತಾಗುವುದಿಲ್ಲ. ಆದ್ರೆ ತಾಯಿಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರ್ತದೆ. ಅವನಿಗೆ ಗುಲಾಬ್ ಜಾಮೂನ್ ಇಷ್ಟ, ಬೆಂಡಿ ಸಬ್ಜಿ ಇಷ್ಟ, ಅವನಿಗೆ ಅಥವಾ ಕೆಲವರಿಗೆ ಸ್ವಲ್ಪ ಮಾತನಾಡಿದ್ರೆ ಇರಿಟೇಟ್ ಆಗ್ತದೆ. ಸೊ ಈ ರೀತಿಯ ಗುಣಗಳು ತಾಯಿಗೆ ಗೊತ್ತಿರ್ತದೆ, ಡಾಕ್ಟರಿಗೆ ಗೊತ್ತಿರುವುದಿಲ್ಲ. ಸೊ ತಾಯಿ ಮಗನ ಜೊತೆ ಜಾಸ್ತಿ ವೈಯಕ್ತಿಕವಾಗಿ ಅವಳು ಡೀಲಿಂಗ್ಸ್ ಗಳನ್ನು ಮಾಡ್ತಾ ಇರ್ತಾಳೆ. ಅದೇ ರೀತಿ ಭಗವಂತನು ಕೂಡ ತನ್ನದೇ ಭಕ್ತರ ಜೊತೆಗೆ ಜಾಸ್ತಿ ವೈಯಕ್ತಿಕವಾಗಿ ವ್ಯವಹಾರಗಳನ್ನು ಮಾಡ್ತಾ ಇರ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದು, ಭಕ್ತೋ ಸೀಮೆ ಸಕಾಚೇತಿ ರಹಸ್ಯಮೇತದುತ್ತಮ. ವೃಂದಾವನ ಏನಿದೆ ಇದು ತುಂಬಾ ವೈಯಕ್ತಿಕವಾದ ಸ್ಥಳ. ಅದನ್ನು ಹಿಂದಿನ ಇಲ್ಲಿ ಭಾವಾರ್ಥದಲ್ಲೂ ವಿವರಿಸಿದ್ರು. ಹೇಗೆ ಹಿಂದಿನ ಭಾವಾರ್ಥದಲ್ಲಿ ಕೃಷ್ಣನು ಸದಾ ತನ್ನ ಆಧ್ಯಾತ್ಮಿಕ ಒಡನಾಡಿಗಳೊಂದಿಗೆ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತು ಮಾಧುರ್ಯವೆಂಬ ನಾನಾ ಸಂಬಂಧದ ಅಲೌಕಿಕ ಪ್ರೇಮ ಕಾರ್ಯದಲ್ಲಿ ತೊಡಗಿದ್ದಾನೆ. ಸೊ ಭಗವಂತ ತುಂಬಾ ವೈಯಕ್ತಿಕವಾಗಿ ಡೀಲ್ ಮಾಡ್ತಾನೆ. ಸೊ ಈ ಶ್ಲೋಕ ಏನಿದೆ ಹಿಂದಿನ ಶ್ಲೋಕದ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿರೋದ್ರಿಂದ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು, ಗೋಲೋಕಧಾಮದಲ್ಲಿ ಕೃಷ್ಣ ಅವನು ತುಂಬಾ ವೈಯಕ್ತಿಕವಾಗಿ ತುಂಬಾ ಪ್ರೇಮದಿಂದ ಭಕ್ತರ ಜೊತೆಗೆ ಅವನು ಡೀಲ್ ಮಾಡ್ತಾನೆ. ಮತ್ತು ಭಕ್ತರ ಯೋಗಕ್ಷೇಮವನ್ನು ಅವನು ಸ್ವತಃ ಪರ್ಸನಲಿ ಮತ್ತೆ ವಿಶೇಷವಾಗಿ ನೋಡಿಕೊಳ್ತಾನೆ. ಅದಕ್ಕೆ ಶ್ಲೋಕ ಏನಿದೆ, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಮುಪಯಾಂತಿ ತೇ. ಸೊ ದದಾಮಿ ಬುದ್ಧಿ ಯೋಗಂ ತಂ, ಎರಡೂ ವಿಷಯಗಳನ್ನು ಯಾರು ಮಾಡ್ತಾರೆ ಅವರಿಗೆ ನಾನು ಬುದ್ಧಿಯನ್ನು ಕೊಡ್ತೇನೆ. ಯಾವ ರೀತಿಯ ಬುದ್ಧಿ? ಆ ಬುದ್ಧಿಯನ್ನು ಉಪಯೋಗಿಸಿ ಅವನು ನನ್ನ ವೈಕುಂಠ ಧಾಮಕ್ಕೆ, ಗೋಲೋಕ ಧಾಮಕ್ಕೆ ಬರಬಹುದು. ಎಂಥ ವ್ಯಕ್ತಿಗಳಿಗೆ? ಎರಡು ಕಾರ್ಯಗಳು ಮಾಡು. ಏನು? ಸತತ ಯುಕ್ತಾನ, ಸತತವಾಗಿ, ಮತ್ತು ಭಜತಾಂ ಪ್ರೀತಿಪೂರ್ವಕಂ, ಪ್ರೀತಿಪೂರ್ವಕವಾಗಿ, ಸತತವಾಗಿ ಪ್ರೀತಿಪೂರ್ವಕವಾಗಿ ಯಾರು ನನ್ನ ಭಜನೆಯನ್ನು ಆರಾಧನೆಯನ್ನು ಮಾಡ್ತಾನೆ ಅವನಿಗೆ ನಾನು ಬುದ್ಧಿಯನ್ನು ಕೊಡ್ತೇನೆ. ಯಾವ ರೀತಿಯ ಬುದ್ಧಿ? ಆ ಬುದ್ಧಿಯನ್ನು ಉಪಯೋಗಿಸಿ ಅವನು ವೈಕುಂಠ ಧಾಮಕ್ಕೆ ಬರಬಹುದು, ಅಂತಹ ಬುದ್ಧಿಯನ್ನು ಕೊಡ್ತೇನೆ. ಆದ್ರೆ ಅಭಕ್ತರು, ನಾನ್ ಡಿವೋಟೀಸ್ ಗಳಿಗೆ ಅವನು ನ್ಯೂಟ್ರಲ್ ಆಗಿ ಇರ್ತಾನೆ. ಪರಮಾತ್ಮ ಯಾವಾಗ್ಲೂ ಅಭಕ್ತರಿಗೆ, ನಾನ್ ಡಿವೋಟೀಸ್ ಗಳಿಗೆ ತುಂಬಾ ಫಾರ್ಮಲ್ ಆಗಿ ಡೀಲಿಂಗ್ಸ್ ಗಳನ್ನು ಮಾಡ್ತಾನೆ. ಅದಕ್ಕೆ ಅವರಿಗೆ ಶ್ಲೋಕ ಏನು? ಮತ್ತಸ್ಮೃತಿರ್ ಜ್ಞಾನಮಪೋಹನಂ ಚ ವೇದೇಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವಚ. ಸೊ ಅವರಿಗೆ ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ, ಕೆಲವೊಮ್ಮೆ ಮರೆವನ್ನು ಸಹ ಕೊಡ್ತಾನೆ.
ಅವರಿಗೆ ಬರೇ ವೈಕುಂಠಧಾಮಕ್ಕೆ ಬರುವಂತ ಬುದ್ಧಿ ಕೊಡುವುದಿಲ್ಲ. ಯಾಕಂದ್ರೆ ಅವರಿಗೆ ಕೃಷ್ಣನನ್ನು ಮರಿಬೇಕಂತ ಆಸೆ ಇದೆ ಆ ಭಕ್ತರಿಗೆ. ಕೃಷ್ಣ ಅಂದ್ರೆ ದೂರ ಓಡಿ ಹೋಗಿ ಬಿಡ್ತಾರೆ. ಸೊ ಅಂತಹವರಿಗೆ ಅಪೋಹನಂ, ಇವನ್ ಮರೆವನ್ನು, ಕೃಷ್ಣನ ಬಗ್ಗೆ ಮರೆವನ್ನು ಸಹ ಅವನು ಕೊಡ್ತಾನೆ. ಸೊ ಹೇಳುವ ತಾತ್ಪರ್ಯ ಅಂದ್ರೆ ಪರಮಾತ್ಮ ಯಾವಾಗ್ಲೂ ಫಾರ್ಮಲ್ ಆಗಿ ಅವನು ಡೀಲ್ ಮಾಡ್ತಾನೆ. ಉದಾಹರಣೆಗೆ ಈಗ ತಾಯಿ ಮತ್ತೆ ಮಗು ಇದೆ. ಮಗು ಆ ಗ್ಯಾಸ್ ಮೇಲಿರುವಂತಹ ಜ್ವಾಲೆ ತುಂಬಾ ಚೆನ್ನಾಗಿ ಕಾಣ್ತಿದೆ, ನಾನು ಕೈ ಹಾಕ್ತೇನೆ ಅಂತ ತಾಯಿ ಹೇಳ್ತಾಳೆ ಬೇಡ ಅಂತ. ಮಗು ಮತ್ತೆ ಹೇಳ್ತದೆ ನನಗೆ ಹಾಕ್ಬೇಕು, ತಾಯಿ ಬೇಡ ಅಂತ ಹೇಳ್ತಾರೆ. ಆದ್ರೆ ಅದು ಮಗು ಮತ್ತೆ ಮತ್ತೆ ಇಲ್ಲ ಹಾಕ್ಬೇಕು ಅಂದಾಗ ಓಕೆ ಹಾಕು. ಆ ಮಗು ಆ ಬೆಂಕಿಯನ್ನು ಮುಟ್ಟಿದ ತಕ್ಷಣ ಕೈ ಸುಡ್ತದೆ. ಆವಾಗ ಅದೇ ಕಲಿತದೆ ಏನು ಬೆಂಕಿಗೆ ಕೈ ಹಾಕ್ಬಾರ್ದು ಅಂತ. ಅದೇ ರೀತಿ ಪರಮಾತ್ಮ ಸ್ಯಾಂಕ್ಷನ್ ಮಾಡ್ತಾನೆ ಕೆಲವೊಮ್ಮೆ. ಜೀವಾತ್ಮ ಎಡಮೆಂಟ್ ಆಗಿ ನಾನು ಇದು ಮಾಡ್ಲೇಬೇಕು, ಓಕೆ ಮಾಡು, ಆದ್ರೆ ನಿನ್ನದೇ ರಿಸ್ಕ್ ಅಲ್ಲಿ ನೀನು ಮಾಡ್ತಾ ಇದೀಯಾ. ಈಗ ಅಥವಾ ಇನ್ನೊಂದು ಉದಾಹರಣೆ ಕೊಡುವುದಿದ್ರೆ, ತಂದೆ ಮತ್ತು ಮಗ ಇದ್ದಾನೆ. ಮಗ ಅವನು ಏನ್ ಹೇಳ್ತಾ ಇದ್ದಾನೆ, ನನಗೆ ಆ ಫ್ಯಾನ್ ಅನ್ನು ಮುಟ್ಟಬೇಕು. ತಂದೆ ಹೇಳ್ತಾನೆ ಬೇಡ, ನಿನ್ನ ಕೈಗೆ ನೋವಾಗ್ತದೆ, ಇಲ್ಲ ನಾನು ಮುಟ್ಬೇಕು. ಪದೇ ಪದೇ ಹೇಳಿದಾಗ ಏನ್ ಮಾಡ್ತಾನೆ ತಂದೆ, ಅದನ್ನು ಸ್ಲೋವೆಸ್ಟ್ ಸ್ಪೀಡ್ ಏನು 1 ಸ್ಪೀಡಲ್ಲಿ ಅದು ಸ್ವಲ್ಪ ಹಗೂರ ಹೋಗ್ತಾ ಇತ್ತು. ಈಗ ಮುಟ್ಟಿದ ತಕ್ಷಣ ಅವನದ್ದು ಬೆರಳಿಗೆ ಸ್ವಲ್ಪ ಟಕ್ ಅಂತ ತಾಗಿ ಬಿಡ್ತು. ಆವಾಗ ಸ್ವಲ್ಪ ನೋವಾಗ್ತದೆ, ಆದ್ರೆ ಬೆರಳಿಗೆ ಬೇರೆ ಏನೂ ಆಗುದಿಲ್ಲ. ಆವಾಗ ಅದು ಟಕ್ ಅಂತ ಬೆರಳಿಗೆ ತುಂಬಾ ಜೋರಾಗಿ ನೋವಾದಾಗ ಆ ಮಗನಿಗೆ ಗೊತ್ತಾಗ್ತದೆ ನಾನು ಫ್ಯಾನ್ ಅನ್ನು ಮುಟ್ಬಾರ್ದು. ಅದೇ ರೀತಿ ಪರಮಾತ್ಮ ಕೆಲವೊಮ್ಮೆ ಅಪೋಹನಂ ಅಥವಾ ಸ್ಮೃತಿರ್ ಅಥವಾ ಜ್ಞಾನಂ ಇಂತಹ ವಿಷಯಗಳನ್ನು ಅಭಕ್ತರಿಗೂ ಕೊಡ್ತಾನೆ. ಆದ್ರೆ ಭಕ್ತನಿಗೆ ವಿಶೇಷವಾಗಿ ಅವನು ನೋಡಿಕೊಳ್ಳುತ್ತಾನೆ. ಸೊ ಇದನ್ನೇ ಇಲ್ಲಿ ಹೇಳಿದರೆ, ಭಗವಂತನು ಸಕಲ ಜೀವಿಗಳ ಯೋಗಕ್ಷೇಮ ನೋಡಿಕೊಂಡರೂ ಅವನು ತನ್ನ ಭಕ್ತರ ಯೋಗಕ್ಷೇಮವನ್ನು ವಿಶೇಷವಾಗಿ ನೋಡಿಕೊಳ್ಳುತ್ತಾನೆ. ಸೊ ಪಾಂಡವರಿಗೆ ಹೇಗೆ ಭಗವಂತ ವಿಶೇಷವಾಗಿ ನೋಡಿಕೊಳ್ಳ, ಆದ್ರೆ ದುರ್ಯೋಧನನಿಗೆ ದುರ್ಯೋಧನ ಕರೆದ, ನಾನು ನಿಂಗೆ ತುಂಬಾ ಗ್ರ್ಯಾಂಡ್ ಆಗಿ ಊಟ ಹಾಕ್ತೇನೆ ಬಾ ಕೃಷ್ಣ ಅಂತ. ಆದ್ರೆ ಕೃಷ್ಣ ದುರ್ಯೋಧನನ ಅರಮನೆಗೆ ಹೋಗ್ಲಿಲ್ಲ, ವಿದುರನ ಮನೆಗೆ ಹೋಗಿ ಅಲ್ಲಿ ಬಾಳೆಹಣ್ಣಿನ ಸಿಪ್ಪೆ ವಿದುರಾಣಿ ಕೊಟ್ಲು, ಅದನ್ನು ತಿಂದ. ಆದ್ರೆ ಅಪುಲೆಂಟ್ ಪ್ರಸಾದವನ್ನು ಅವನು ಸ್ವೀಕಾರ ಮಾಡಿ. ಸೊ ಅದೇ ರೀತಿ ಅರ್ಜುನನಿಗೆ ಸಹ ಅವನು ಪಾರ್ಥಸಾರಥಿಯಾದ. ಮತ್ತೆ ಜಯದ್ರಥನನ್ನು ಕೊಲ್ತೇನೆ ಅಂತ ಈ ಸನ್ಸೆಟ್ ಆಗೋ ಮೊದಲು ನಾನು ಕೊಲ್ಲದಿದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿದ್ದ. ಆದ್ರೆ ಅಲ್ಲಿ ಕೃಷ್ಣ ಅಲ್ಲಿ ಸಹ ಅವನ ಡೆಸ್ಟಿನಿಯನ್ನು ಚೇಂಜ್ ಮಾಡಿಬಿಟ್ಟ, ಸುದರ್ಶನ ಚಕ್ರ ಇಟ್ಟು. ಸೊ ನಮ್ಗೆ ಗೊತ್ತು ಹೇಗೆ ಭಗವಂತ ತನ್ನ ಭಕ್ತರನ್ನು ವಿಶೇಷವಾಗಿ ನೋಡಿಕೊಳ್ಳುತ್ತ. ಅಂಬರೀಷ ಮಹಾರಾಜನಿಗೆ ಹೇಳಿದ, ಏನು ನಿನಗೆ ಏನಾದ್ರೂ ಅಗತ್ಯ ಬಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡುವ ಅಂತ ಕೃಷ್ಣ ಹೇಳ್ತಾನೆ. ಆದ್ರೆ ಅಂಬರೀಷ್ ಮಹಾರಾಜ ಹೇಳ್ತಾನೆ, ನೀ ನನ್ನ ಹೃದಯದಲ್ಲಿ ಇದ್ದೀಯಾ, ನನಗೆ ಏನು ಅಗತ್ಯ ಇದೆ, ನೀನು ನನ್ನ ಜೊತೆ ಸದಾ ಕಾಲ ಇದ್ದೀಯಾ. ಆದ್ರೆ ವಿಷ್ಣುವಿಗೆ ಸಮಾಧಾನನೇ ಇಲ್ಲ. ಅವನೇನ್ ಮಾಡ್ತಾನೆ, ಸುದರ್ಶನ ಚಕ್ರಕ್ಕೆ ಹೇಳ್ತಾನೆ, ನೀನು ಅಂಬರೀಷ ಮಹಾರಾಜನ ಜೊತೆನೇ ಇರ್ಬೇಕು, ಅವನಿಗೇನು ತೊಂದರೆ ಆಗದಾಗೆ ನೋಡಿಕೋ. ಆಮೇಲೆ ನಮ್ಗೆ ಗೊತ್ತು ಹೇಗೆ ದುರ್ವಾಸ ಮುನಿಗಳು ಬಂದು ಆ ಡೀಮನ್ ಅನ್ನು ಸೃಷ್ಟಿ ಮಾಡಿದಾಗ ಸುದರ್ಶನ ಚಕ್ರ ಅಂಬರೀಷ ಮಹಾರಾಜನ ರಕ್ಷಣೆಯನ್ನು ಮಾಡ್ತಾರೆ. ಸೊ ಅದೇ ರೀತಿ ಭಗವಂತ ಅವನು ಎಲ್ಲ ತನ್ನ ಭಕ್ತರ ವಿಶೇಷವಾಗಿ ಅವರನ್ನು ನೋಡಿಕೊಂಡು, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತನಾದವನು ಯಾವಾಗಲೂ ನಾಶ ಆಗುವುದಿಲ್ಲ. ಇದನ್ನು ಕೃಷ್ಣ ಹೇಳ್ತಾನೆ. ಮುಂದಿನ ಒಂದು ಶ್ಲೋಕ, ಒಂದು ಪ್ಯಾರಾಗ್ರಾಫ್ ಓದಿ. ಭಗವಂತನು ತನ್ನ ನಿಷ್ಕಲ್ಮಶ ಭಕ್ತನ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾನು ಪ್ರಭುಜಿ
ಹಾ ಮತ್ತೆ ಭಗವಂತನು ತನ್ನ ನಿಷ್ಕಲ್ಮಶ ಭಕ್ತರನ್ನು ಪೂರ್ತಿಯಾಗಿ ಕಾಪಾಡಿ ಅವರನ್ನು ಪರಿಪೂರ್ಣ ಭಕ್ತಿ ಮಾರ್ಗದಲ್ಲಿ ಕರೆದೊಯ್ಯುತ್ತಾನೆ. ತನ್ನ ಭಕ್ತರ ಮಾರ್ಗದರ್ಶಿಯಾಗಿ ಕೊನೆಗೆ ತನ್ನನ್ನೇ ಅರ್ಪಿಸಿಕೊಳ್ಳುವ ಮೂಲಕ ಭಕ್ತಿ ಸೇವೆಯ ಫಲಗಳನ್ನು ನೀಡುತ್ತಾನೆ. ಭಗವಂತನು ಭಕ್ತರ ಭಗವತ್ ಕೃಪೆಯಿಂದ ಭಕ್ತರನ್ನು ಕಣ್ಣಾರೆ ನೋಡುತ್ತಾರೆ. ಹೀಗಾಗಿ ಭಗವಂತನು ತನ್ನ ಭಕ್ತರಿಗೆ ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನವನ್ನು ತಲುಪಲು ಸಹಾಯ ಮಾಡುತ್ತಾನೆ. ಸೃಷ್ಟಿಕರ್ತನಾಗಿ ಅವನು ತನ್ನ ಭಕ್ತನಿಗೆ ಅಂತಿಮವಾಗಿ ತನ್ನನ್ನು ಸೇರಲು ಅವಶ್ಯಕವಾದ ಅರ್ಹತೆಗಳನ್ನು ನೀಡಬಲ್ಲನು. ಭಗವಂತನು ಸಕಲ ಕಾರಣಗಳಿಗೂ ಕಾರಣನು ಮತ್ತು ಅವನಿಗೆ ಕಾರಣಕರ್ತರಾರೋ ಇಲ್ಲದಿರುವುದರಿಂದ ಅವನೇ ಮೂಲ ಕಾರಣನು. ಪರಿಣಾಮವಾಗಿ ಅವನನ್ನು ಆಂತರಿಕ ಶಕ್ತಿಯ ಪ್ರಕಟಗೊಳಿಸಲು ಆತ್ಮಾರಾಮನಾಗಿರುತ್ತಾನೆ. ಭವ್ಯ ಶಕ್ತಿಯ ಸ್ವತಃ ಅವನಿಂದಲೇ ಪ್ರಕಟವಾಗುವುದಿಲ್ಲ, ಏಕೆಂದರೆ ಅವನು ತಾನೇ ಪುರುಷರಾಗಿ ವಿಸ್ತಾರಗೊಳ್ಳುತ್ತಾನೆ ಮತ್ತು ಆ ರೂಪಗಳಲ್ಲಿ ಅವನು ಐಹಿಕ ಅಭಿವ್ಯಕ್ತಿಯನ್ನು ಸೃಷ್ಟಿ ಮಾಡುತ್ತಾನೆ. ಅಂಥ ವಿಸ್ತರಣೆಗಳಿಂದ ಅವನು ಸೃಷ್ಟಿ, ಸ್ಥಿತಿ, ಲಯ ಮಾಡುತ್ತಾನೆ. ಜೀವಿಗಳು ಕೂಡ ಧನ್ಯವಾದ. ಇದು ಮುಂದಿದ್ದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಹರೇ ಕೃಷ್ಣ. ಮುಂದಿನ ಪ್ಯಾರಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಆಕ್ಚುಲಿ ಹಿಂದಿನ ಪ್ಯಾರಾದಲ್ಲಿ ಸಹ ನಾವು ಒಂದು ವಿಷಯ ಮರ್ತ್ಬೇಕು. ಇಲ್ಲಿ ಏನು ಜೀವ ಗೋಸ್ವಾಮಿ ಅವರು ಬರೀತಾರೆ ಏನು, ಆಕ್ಚುಲಿ ಭಗವಾನ್ ಅಂದ್ರೆ ಏನು. ಯಾಕಂದ್ರೆ ದೇವೋತ್ತಮ ಪರಮ ಪುರುಷ ಭಗವಾನ್ ಇಲ್ಲಿ ಒಂದಾಗಿ ಇದರ ಅರ್ಥ ಪೂರ್ಣವಾಗಿ ಕಾಪಾಡುವವನು. ಸೊ ಅಂದ್ರೆ ಭರ್ತ, ಮೇಂಟೈನರ್, ಎಲ್ಲರನ್ನೂ ಆರೈಕೆ ಪೂರೈಕೆ ಎಲ್ಲಗಳನ್ನು ಮಾಡ್ತಾನೆ. ಆಮೇಲೆ ಇನ್ನೊಂದು ಅಂದ್ರೆ ಅವನು ಮಾರ್ಗದರ್ಶಕ, ಲೀಡರ್, ಗೈಡ್ ಅಥವಾ ಲೀಡರ್. ಅಂದ್ರೆ ವಸತಿ ಅಂದ್ರೆ ಏನು, ವಾಸುದೇವ ಅಂದ್ರೆ ಎಲ್ಲರ ಹೃದಯದಲ್ಲಿದ್ದಾನೆ. ವಸನ ಅಂದ್ರೆ ಜೀವನ ಮಾಡ್ತಾ ಇದ್ದಾನೆ, ಲಿವಿಂಗ್ ಅಂತ ಅರ್ಥ. ಸೊ ಭಗವಾನ್. ಸೊ ಭಗವಂತನು ಅವನು ಇದರ ಅರ್ಥ ಏನು ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ. ಭಗವಾನ್ ಎಂಬ ದಿವ್ಯ ಧ್ವನಿಯು ಅನಂತ ಜ್ಞಾನ, ಬಲ, ಶಕ್ತಿ, ಶ್ರೀಮಂತಿಕೆ, ಸಾಮರ್ಥ್ಯ ಮತ್ತು ಪ್ರಭಾವಗಳನ್ನು ಇವಕ್ಕೆ ಐಹಿಕ ಶಕ್ತಿಯ ಅಮಲಿರುವುದಿಲ್ಲ ಎಂದು ಸೂಚಿಸುತ್ತದೆ. ಸೊ ಭಗವಾನ್ ಒಂದನೇದಾಗಿ ಮೇಂಟೈನರ್, ಮಾರ್ಗದರ್ಶಕ, ಮತ್ತೆ ವಾಸ ಮಾಡುವವನು, ಹೃದಯದಲ್ಲಿ ವಾಸ ಮಾಡುವವನು. ಸೊ ಅದಕ್ಕಾಗಿ ಇಲ್ಲಿ ಜೀವ ಗೋಸ್ವಾಮಿ ಅವರು ಪರಮಸತ್ಯ ಕಲ್ಪನೆ ಅಂದ್ರೆ ಭಗವಾನ್ ಸಾಕ್ಷಾತ್ಕಾರ, ಅದನ್ನು ಹೇಳ್ತಾ ಇದ್ದಾರೆ. ಸೋಹಂ ಅಂತ ಅರ್ಥ ಹೇಳಿದ ತಕ್ಷಣ ಬರೇ ಬ್ರಹ್ಮನ್ ಸಾಕ್ಷಾತ್ಕಾರ ಅಲ್ಲ, ಬ್ರಹ್ಮನ್ ಸಾಕ್ಷಾತ್ಕಾರದ ಮೇಲೆ ಪರಮಾತ್ಮ ಸಾಕ್ಷಾತ್ಕಾರ ಮತ್ತೆ ಭಗವನ್ ಸಾಕ್ಷಾತ್ಕಾರ ಇದೆ ಅಂತ ಇಲ್ಲಿ ಜೀವ ಗೋಸ್ವಾಮಿ ಅವರು ಸುಂದರವಾಗಿ ಬರೀತಾರೆ. ಅದನ್ನು ಶಿಲಾ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ, ಯಾಕಂದ್ರೆ ಭಗವಂತ ಸರ್ವಶಕ್ತ ಮತ್ತೆ ಅವನಿಗೆ ಅಚಿಂತ್ಯ ದಿವ್ಯ ಶಕ್ತಿಗಳು ಇದೆ ಅಂತ ಅದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಆಮೇಲೆ ಈ ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಭಗವಂತನ ಭಕ್ತರು ಭಗವತ್ ಕೃಪೆಯಿಂದ ಭಗವಂತನನ್ನು ಕಣ್ಣಾರೆ ನೋಡುತ್ತಾರೆ. ಆದ್ದರಿಂದ ಭಗವಂತನು ತನ್ನ ಭಕ್ತರಿಗೆ ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನ ತಲುಪಲು ಸಹಾಯ ಮಾಡುತ್ತಾನೆ. ಇಲ್ಲಿ ಬೇರೆ ಬೇರೆ ರೀತಿಯ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ನಮಗೆ ಗೊತ್ತು 4 ರೀತಿಯ ಭಕ್ತರು ಯಾರ್ಯಾರು ಭಗವದ್ಗೀತೆಯ ಪ್ರಕಾರ ಗೊತ್ತಾ ಯಾರಿಗಾದ್ರು? 4 ರೀತಿಯ ಭಕ್ತರು ಯಾರು? ಅರ್ಥಾರ್ಥಿ ಜ್ಞಾನಿ, ಜಿಜ್ಞಾಸು. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ. ಅರ್ಥೋ ಜಿಜ್ಞಾಸು ಅರ್ಥಾರ್ಥೇರ್ ಜ್ಞಾನೀಶ ಭರತರ್ಷಭ. ಸೊ ಅರ್ಥ ಅಂದ್ರೆ ಅರ್ಥಾರ್ಥಿ, ಅವನಿಗೆ
ರಿಕ್ವೈರ್ಮೆಂಟ್ ಆಫ್ ಮನಿ ಅಂದ್ರೆ ವೆಲ್ತ್, ಸಂಪತ್ತು ಬೇಕು. ಆರ್ಥೋ ಅವನು ಸ್ವಲ್ಪ ಡಿಪ್ರೆಸ್ ಆಗಿದ್ದಾನೆ, ಸ್ವಲ್ಪ ದುಃಖದಲ್ಲಿದ್ದಾನೆ. ಸೊ ಡಿಸ್ಟ್ರೆಸ್ಡ್ ಮತ್ತೆ ವೆಲ್ತ್ ಬೇಕಾಗುವವರು ಇಬ್ರು ಒಂದು ಕ್ಯಾಟಗರಿ, ಇನ್ನೊಬ್ರು ಜಿಜ್ಞಾಸು ಮತ್ತೆ ಜ್ಞಾನಿ ಇನ್ನೊಂದು ಕ್ಯಾಟಗರಿ. ಈ 4 ರೀತಿಯ ಭಕ್ತರು ದೇವಸ್ಥಾನಕ್ಕೆ ಕೃಷ್ಣನನ್ನು ಅಪ್ರೋಚ್ ಮಾಡ್ಲಿಕ್ಕೆ ಬರ್ತಾರೆ. ಆದ್ರೆ ನೆಕ್ಸ್ಟ್ ವರ್ಸ್ ಅಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಇವರೆಲ್ಲರಲ್ಲಿ ಜ್ಞಾನಿ ತುಂಬಾ ಉತ್ತಮ. ಯಾತಕ್ಕೆ ಉತ್ತಮ? ಉಳಿದ 3 ಭಕ್ತರು ಏನಿದ್ದಾರೆ, ಕೆಲವೊಮ್ಮೆ ಅವರು ತಮಗೆ ಏನೋ ಆಸೆ ಇದೆ. ಉದಾಹರಣೆಗೆ ಒಬ್ಬನಿಗೆ ದುಃಖದಲ್ಲಿರುವವನು ದುಃಖ ದೂರ ಹೋಗ್ಬೇಕು ಅಂತ ಆಸೆ ಇದೆ. ಸಂಪತ್ತು ಅವನಿಗೆ ಸಂಪತ್ತು ಸಿಕ್ಕಿದಾಗ ಅವನು ಸಂಪತ್ತು ಸಿಕ್ಕಿದ ಮೇಲೆ ಕೃಷ್ಣನನ್ನು ಬಿಟ್ಟು ಬಿಡ್ಬೋದು. ಅಥವಾ ದುಃಖದಲ್ಲಿರುವವನು ದುಃಖ ದೂರ ಆದಾಗ ಕೃಷ್ಣನನ್ನು ಬಿಟ್ಟು ಬಿಡ್ಬೋದು. ಜಿಜ್ಞಾಸಾದವನು ಅವನಿಗೆ ಆ ಜ್ಞಾನ ಸಿಕ್ಕಿದ ತಕ್ಷಣ ಕೃಷ್ಣನನ್ನು ಬಿಡಬಹುದು. ಆದ್ರೆ ಜ್ಞಾನಿ ಆದವನು ಯಾವಾಗ್ಲೂ ನನ್ನನ್ನು ಬಿಡುವುದಿಲ್ಲ ಅಂತ ಕೃಷ್ಣ ಏನೋ ಜ್ಞಾನಿಯೇ ಇವರೆಲ್ಲರಲ್ಲೂ ಉತ್ತಮ ಅಂತ ಹೇಳಿದ. ಆದ್ರೆ ಉಳಿದ 3 ಅವರು ಸಾಧಾರಣ ವ್ಯಕ್ತಿಗಳಲ್ಲ, ಅವರು ಸಹ ದೇ ಆರ್ ಆಲ್ಸೋ ವೆರಿ, ಯಾಕಂದ್ರೆ ಅವರು ಸಹ ಭಕ್ತರಾಗ್ತಾರೆ. ಆದ್ರಿಂದ ಈ 4 ರೀತಿಯ ಭಕ್ತರು ಇವರಿಗೆ ಕೃಷ್ಣ ಸಹಾಯ ಮಾಡ್ತಾನೆ. ಯಾವ ರೀತಿಯ ಸಹಾಯ? ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನವನ್ನು ತಲುಪಲಿಕ್ಕೆ ಸಹಾಯವನ್ನು ಮಾಡ್ತಾನೆ. ಸೊ ಆದ್ರಿಂದ ತನ್ನ ಧಾಮಕ್ಕೆ ಬರ್ಲಿಕ್ಕೆ ಕೃಷ್ಣನು ತನ್ನ ಭಕ್ತರಿಗೆ ಎಲ್ಲ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾನೆ. ಮತ್ತೆ ಅವರನ್ನು ಪರಿಪೂರ್ಣ ಭಕ್ತಿ ಮಾರ್ಗದಲ್ಲಿ ಮುಂದೆ ಕರೆದುಕೊಂಡು ಹೋಗ್ತಾನೆ. ಅದಕ್ಕಾಗಿ ಮಾರ್ಗದರ್ಶನ ನೀಡುವುದು. ಅಂದ್ರೆ ಮಾರ್ಗದರ್ಶಕ. ಮಾರ್ಗದರ್ಶನ ಯಾವ ರೀತಿ ಮಾರ್ಗದರ್ಶನ ನೀಡ್ತಾನೆ? ದದಾಮಿ ಬುದ್ಧಿಯೋಗಂ, ಅವರಿಗೆ ಬೇಕಾದ ಬುದ್ಧಿಯನ್ನು ಕೊಡ್ತಾನೆ. ಬುದ್ಧಿಯನ್ನು ಕೊಟ್ಟು ವೈಕುಂಠ ಧಾಮಕ್ಕೆ ತಲುಪಲಿಕ್ಕೆ ಸಹಾಯವನ್ನು ಮಾಡ್ತಾನೆ. ಗೋಲೋಕಧಾಮ ಇಲ್ಲಿ ಅದನ್ನೇ ಹೇಳಿದ್ದಾರೆ. ಭಗವಂತನು ಎಲ್ಲ ಕಾರಣಗಳಿಗೆ ಕಾರಣನು. ಅವನಿಗೆ ಯಾರು ಕಾರಣಕರ್ತರು ಇಲ್ಲ, ಅವನೇ ಮೂಲ ಕಾರಣನು. ಪರಿಣಾಮವಾಗಿ ಅವನು ತನ್ನ ಆಂತರಿಕ ಶಕ್ತಿಯನ್ನು ಪ್ರಕಟಿಸಿ ಆತ್ಮಾರಾಮನಾಗಿರುತ್ತಾನೆ. ಅವನು ತಾನೇ ಪುರುಷನಾಗಿ ವಿಸ್ತಾರಗೊಳ್ಳುತ್ತಾನೆ ಮತ್ತು ಆ ರೂಪಗಳಲ್ಲಿ ಐಹಿಕ ಅಭಿವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾನೆ. ಅಂದ್ರೆ ಭೌತಿಕ ಲೋಕದ ಸೃಷ್ಟಿ ಸ್ಥಿತಿ ಲಯಗಳನ್ನು ಭಗವಂತನೇ ಮಾಡ್ತಾನೆ. ಆಮೇಲೆ ಈ ಭೌತಿಕ ಲೋಕದಿಂದ ಜೀವಾತ್ಮಕ್ಕೆ ಭೌತಿಕ ಲೋಕವನ್ನು ಮೀರಿ ಗೋಲೋಕ ವೃಂದಾವನ ಧಾಮಕ್ಕೆ ಹೋಗ್ಬೇಕಾದ್ರೂ ಸಹ ಅವನೇ ಆ ಬುದ್ಧಿವಂತಿಕೆ ಮತ್ತೆ ಎಲ್ಲ ಅರ್ಹತೆಗಳನ್ನು ಅವನೇ ನೀಡ್ತಾನೆ. ಇಲ್ಲಿ ಒಂದು ಸುಂದರವಾದ ಉದಾಹರಣೆ ಇದೆ. ಒಬ್ಳು ತಾಯಿ ಇರ್ತಾಳೆ. ತಾಯಿಯ ಸಣ್ಣ ಮಗು ಅದೇನ್ ಮಾಡ್ತದೆ, ಸ್ಲೇಟ್ ಅಲ್ಲಿ ಬರಿಬೇಕಾದ್ರೆ ಹೀಗೆ ಗೀಚ್ತಾ ಇರ್ತದೆ, ಒಟ್ಟಾರೆ ಗೀಚ್ತಾ ಇರ್ತದೆ, 0 ಏನೋ ಒಂದು ಗೀಚ್ತಾ ಇರ್ತದೆ. ಆದ್ರೆ ತಾಯಿಗೆ ಆ ಗೀಚುವುದನ್ನು ಸಹ ನೋಡಿದಾಗ ಏನು, ಅವಳು ಭಕ್ತರಿಗೆ ಹೇಳ್ತಾಳೆ, ಏನು ನೋಡಿ ನನ್ನ ಮಗ ಅವನು ಓಂ ಅಂತ ಬರ್ದಿದ್ದಾನೆ ಅಂತ ಹೇಳ್ತಾಳೆ ಭಕ್ತರಿಗೆ. ಸೊ ಅವಾಗ ಆ ಭಕ್ತರು ಹೇಳ್ತಾರೆ, ಇಲ್ಲ ಅವನು ಗೀಚ್ತಾ ಇದ್ದಾನೆ ಅಂತ. ಆವಾಗ ತಾಯಿ ಏನ್ ಹೇಳ್ತಾಳೆ, ಗೀಚಿದ್ರು ಸಹ ಅದು ಓಮಾಗೆ ಕಾಣ್ತಾ ಇದೆ. ಹೇಳುವ ತಾತ್ಪರ್ಯ ಅಂದ್ರೆ ತಾಯಿಗೆ ಹೇಗೆ ಆ ಮಗು ಈಚಿದ್ರೂ ಸಹ ಅದು ಸುಂದರವಾಗಿ ಕಾಣ್ತದೆ, ಅದೇ ರೀತಿ ಭಗವಂತನಿಗೆ ತನ್ನ ಭಕ್ತರು ಸಹ ಅವರು ತುಂಬಾ ಪ್ರಿಯ ಭಕ್ತರು. ಅದಕ್ಕೆ ತನ್ನ ಎಲ್ಲ ಕೃಪೆಯನ್ನು ಅವನು ಭಗವಂತ ಭಕ್ತರ ಮೇಲೆ ಅವನು ನೀಡ್ತಾನೆ. ಅದಕ್ಕಾಗಿ ಇಲ್ಲಿ ಏನು ಹೇಳಿದ್ದಾರೆ, ಭಗವಂತನ ಭಕ್ತರು ಭಗವತ್ ಕೃಪೆಯಿಂದ ಭಗವಂತನನ್ನು ಕಣ್ಣಾರೆ ನೋಡುತ್ತಾರೆ. ಆಕ್ಚುಲಿ ಇಲ್ಲಿ ಹೇಳುವಂತಹ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ, ಆ ಹೇಳುವ ಅದರ ಅರ್ಥ ಏನು, ನಿಜವಾದ ಅರ್ಥ ಏನು? ದಯವಿಟ್ಟು ನಿನ್ನ ದಿವ್ಯ ಕಿರಣಗಳ ತೇಜಸ್ಸನ್ನು ತೆಗೆಯೇ,
ನಿನ್ನ ಆನಂದಮಯ ಸ್ವರೂಪವನ್ನು ನೋಡಲು ಆವಾಗ ಮಾತ್ರ ನನಗೆ ಸಾಧ್ಯ. ಇದನ್ನು ಯಾಕೆ ಹೇಳ್ತಾರೆ? ಯಾಕೆ ಅಂದ್ರೆ ನಾವು ನಿರಾಕಾರ ಭಾವದಿಂದ ನಾವು ಸಾಕಾರ ಭಾವಕ್ಕೆ ಬರಬೇಕು. ಭಗವಂತನನ್ನು ಬ್ರಹ್ಮಜ್ಯೋತಿ ಅಂತ ನೋಡುವ ಬದಲು ಅವನನ್ನು ಪರಮಾತ್ಮ ಅಂತ ನೋಡ್ತಾರೆ. ಪರಮಾತ್ಮ ಆದ್ಮೇಲೆ ಅವನನ್ನು ಭಗವಾನ್ ಅಂತ ನೋಡ್ತಾರೆ. ಭಗವಾನ್ ಅಂದ್ರೆ ಏನು? ಭಗವಾನ್ ಅವನು ಭಕ್ತರ ಜೊತೆ ವೈಯಕ್ತಿಕವಾಗಿ ಪ್ರೇಮಮಯವಾದ ವಿನಿಮಯವನ್ನು ಮಾಡ್ತಾನೆ. ಲವಿಂಗ್ ಎಕ್ಸ್ಚೇಂಜಸ್. ಭಕ್ತ ಮತ್ತೆ ಭಗವಂತನ ನಡುವೆ ಆ ಪ್ರೇಮಮಯವಾದ ಎಕ್ಸ್ಚೇಂಜಸ್ಗಳು ಇದೆ. ಅದರ ಬಗ್ಗೆ ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ನಿಜವಾಗಿ ಆ ಬ್ರಹ್ಮಜ್ಯೋತಿಯ ತೇಜಸ್ಸನ್ನು ತೆಗಿ ಅಂದ್ರೆ ಅರ್ಥ ಏನು? ನಾನು ನಿನ್ನನ್ನು ವೈಯಕ್ತಿಕ ರೂಪದಲ್ಲಿ ನೋಡ್ಬೇಕು. ಐ ವಾಂಟ್ ಟು ಸಿ ಯು ಆಸ್ ಎ ಪರ್ಸನಾಲಿಟಿ. ಆನಂದಮಯ ಸ್ವರೂಪ, ನಿನ್ನ ಆನಂದಮಯ ಸ್ವರೂಪವನ್ನು ನಾನು ನೋಡ್ಬೇಕು. ನಿನ್ನನ್ನು ಬರೇ ನಿರಾಕಾರ ಬ್ರಹ್ಮಜ್ಯೋತಿ ಅಂತ ನಾನು ನೋಡಬಾರ್ದು ಅಂತ, ಅದೇ ಇದರ ಅರ್ಥ ಆಕ್ಚುಲಿ ಇಲ್ದಿದೆ. ಆದ್ರೆ ಮಾಯಾವಾದಿಗಳು, ಅದ್ವೈತವಾದಿಗಳು ಅವನನ್ನು ಬರೇ ಬ್ರಹ್ಮಜ್ಯೋತಿ ಅಂತ ನೋಡ್ತಾರೆ. ಆದ್ರಿಂದ ಅವರಿಗೆ ಕಣ್ಣು ಕೋರೈಸುವ ಬೆಳಕಿನಿಂದ ಅವರು ಕುರುಡಾಗಿ ಭಗವಂತನ ರೂಪನವನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಆದ್ರೆ ಭಕ್ತ ಅವನು ಭಗವಂತನ ಆನಂದಮಯ ಸ್ವರೂಪವನ್ನು ನೋಡ್ತಾನೆ. ಯಾತಕ್ಕಾಗಿ ಅಂದ್ರೆ ಅವನು ಭಗವಂತನನ್ನು ಭಗವಾನ್ ಅಥವಾ ಅವನಿಗೆ ದಿವ್ಯ ಸ್ವರೂಪ ಇದೆ, ಸಚ್ಚಿದಾನಂದ ರೂಪ ಇದೆ ಅಂತ ನೋಡ್ತಾನೆ. ಮತ್ತೆ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ನಾನು ಕೃಷ್ಣನ ದಾಸ, ನಾನು ಸೇವಕ, ನಾನು ಭಗವಂತನಿಗೆ ಸೇವೆಗಳನ್ನು ಸಲ್ಲಿಸಬೇಕು, ಮತ್ತೆ ನಾನು ಆ ಸೇವೆಗಳನ್ನು ಭಗವಂತನಿಗೆ ಸಲ್ಲಿಸ್ತೇನೆ. ಈ ಮೂಲಕ ಸೇವೆಗಳನ್ನು ಸಲ್ಲಿಸಿ ನಾನು ಗೋಲೋಕ ಧಾಮಕ್ಕೆ ಹೋಗ್ತೇನೆ ಅಂತ ಭಕ್ತ ಆ ರೀತಿಯ ಆಲೋಚನೆ ಮಾಡ್ತಾನೆ. ಅದನ್ನೇ ಆ ಬ್ರಹ್ಮಜ್ಯೋತಿಯ ತೇಜಸ್ಸನ್ನು ತೆಗಿ ಅಂತ ಅರ್ಥ. ಸೊ ಮುಂದಿನ ಕ್ಲಾಸಲ್ಲಿ ಮುಂದಿನ ಶ್ಲೋಕ, ಇದು ಪ್ಯಾರಾಗ್ರಾಫ್ಗಳನ್ನು ನೋಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದ್ರು ಬೇರೆ ಏನಾದ್ರು ಪ್ರಶ್ನೆಗಳು, ಕಮೆಂಟ್ಸ್ ಏನಾದ್ರು ಇದೆಯಾ? ಹರೇ ಕೃಷ್ಣ. ಸೊ ಹಿಂದಿನ ಕ್ಲಾಸ್ ಇದ್ದೇ ಮುಂದುವರೆದುಕೊಂಡು ಹೋಗ್ತಾ ಇರೋದ್ರಿಂದ ಇದಕ್ಕೆ ಲಿಂಕ್ ಇದೆ. ಏನೋ ಪ್ರಾರ್ಥನೆಗಳನ್ನು ಸಲ್ಲಿಸು. ಸೊ ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ ಹೇಗೆ ಬ್ರಹ್ಮಜ್ಯೋತಿಯ ಮೂಲ ಶ್ರೀಕೃಷ್ಣ, ಪರಮಾತ್ಮನ ಮೂಲನು ಕೃಷ್ಣ. ಅದನ್ನು ಮುಂದುವರಿಸಿ ಇಲ್ಲಿ ಹೇಗೆ ಅವನು ಭಕ್ತರ ಜೊತೆ ವೈಯಕ್ತಿಕವಾಗಿ ಅವನು ಆ ಪ್ರೇಮಮಯವಾದ ಎಕ್ಸ್ಚೇಂಜಸ್ ಗಳನ್ನು ಮಾಡ್ತಾನೆ ಅದನ್ನು ಇಲ್ಲಿ ವಿವರಿಸಿದ್ದಾರೆ. ಮತ್ತೆ ಹೇಗೆ ಗೋಲೋಕಧಾಮ ವಿವಿಧತೆಯಿಂದ ತುಂಬಿದೆ, ಇದನ್ನೆಲ್ಲ ವಿವರಿಸಿದೆ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳು ಇದೆಯಾ? ಕಮೆಂಟ್. ಪ್ರಶ್ನೆಗಳಿಲ್ಲ ಅಂದ್ರೆ ನಾನೇ ಪ್ರಶ್ನೆ ಕೇಳ್ತೀನಿ ಒಂದೆರಡು. ನಿಜವಾಗಿ ಅನುವಾದದ ಪ್ರಕಾರ ದಿವ್ಯ ಕಿರಣಗಳ ತೇಜಸ್ಸನ್ನು ತೆಗಿ ಅಂದ್ರೆ ಅರ್ಥ ಏನು? ದಿವ್ಯ ಕಿರಣಗಳ ತೇಜಸ್ಸನ್ನು ತೆಗಿ ಅಂತ ಹೇಳಿದ್ರೆ ಅರ್ಥ ಏನು? ಹರೇ ಕೃಷ್ಣ ಪ್ರಭು, ಭಗವಂತನ ಸಾಕಾರ ರೂಪವನ್ನು ನೋಡಬೇಕು. ಅಂದ್ರೆ ಯಾವ ರೀತಿ? ಅದೇ ಬ್ರಹ್ಮಜ್ಯೋತಿ ಮಾಡಿದ್ರೆ ಸಾಕಾರ ರೂಪ ಕಾಣುತ್ತೆ. ಆದ್ರೆ ಅದರ ನಿಜವಾದ ಅರ್ಥ ಏನು? ಬ್ರಹ್ಮಜ್ಯೋತಿಯ ಕಿರಣಗಳ ತೇಜಸ್ಸನ್ನು ತೆಗಿ. ನಮ್ಮ ಭೌತಿಕ ಕಣ್ಣಿನಿಂದ ಭಗವಂತನನ್ನು ನೋಡ್ಲಿಕ್ಕಾಗಲ್ಲ. ಭಗವಂತ ನಮ್ಗೆ ಕೃಪೆ ಕೊಟ್ರೆ ನಾವು ನೋಡ್ಬೋದು. ಅದಕ್ಕಾಗಿ ನಾವು ಏನನ್ನು ಮಾಡ್ಬೇಕು? ಭಗವಂತನನ್ನು ಬರೇ ನಿರಾಕಾರ ರೂಪದಲ್ಲಿ ನೋಡಬಾರ್ದು. ಅದಕ್ಕೆ ಉದಾಹರಣೆ ಯಾವುದು ಕೊಟ್ವಿ ನಾವು? ಚಳಿಗಾಲದಲ್ಲಿ ಅವನು ಕೆಲವರು ಏನ್ ಅನ್ಸ್ತಾರೆ,
ಭಗವಂತನನ್ನು ಅವರು ಕಲ್ಲುಗಳು ಅಂತ ನೋಡಿ ಬರೇ ತಣ್ಣೀರನ್ನು ಎಸೆಯುವುದು ಈ ರೀತಿ ಮಾಡಬಾರ್ದು. ಭಗವಂತನಿಗೂ ಸಹ ಭಾವನೆಗಳು ಇದೆ. ಅದರಿಂದ ಅವನಿಗೆ ನಿರಾಕಾರ ರೂಪದಲ್ಲಿ ನೋಡ್ಬಾರ್ದು. ಅವನಿಗೂ ಫೀಲಿಂಗ್ಸ್ಗಳು ಇದೆ, ಅವನಿಗೆ ಭಾವನೆಗಳು ಇದೆ. ಅದರಿಂದ ಚಳಿಗಾಲದಲ್ಲಿ ಅವನಿಗೆ ಚಳಿ ಆಗ್ತದೆ. ಆದ್ರಿಂದ ನಾವು ಈ ನೀರನ್ನು ಬಿಸಿ ಮಾಡಿ ಅವನಿಗೆ ಚಳಿ ಆಗದ ಹಾಗೆ ನೋಡ್ಕೊಳ್ಬೇಕು. ಈ ರೀತಿ ಸೇವೆಗಳನ್ನು ಮಾಡುವಾಗ ನಾವು ನಿರಾಕಾರ ರೀತಿಯಲ್ಲಿ ಸೇವೆ ಮಾಡುವುದಿಲ್ಲ. ಅವನಿಗೆ ಪರ್ಸನಲ್ ಅಂದ್ರೆ ಫೀಲಿಂಗ್ಸ್ಗಳು ಇದೆ, ಭಾವನೆಗಳು ಇದೆ. ನಿರಾಕಾರ ಭಾವನೆ ಅಂದ್ರೆ ಏನು? ನಿರಾಕಾರ ಭಾವನೆ ಅಂದ್ರೆ ಯಾವ ರೀತಿ ಭಾವನೆಗಳು? ಭಗವಂತನಿಗೆ ರೂಪ ಇಲ್ಲ ಅಂತ ರೂಪ ಇಲ್ಲ ಅಂತ ಹೇಳುವುದು. ಆದ್ರೆ ನಮ್ಮ ಡೈಲಿ ಎಕ್ಸ್ಚೇಂಜಸ್ ಗಳಲ್ಲಿ ನಿರಾಕಾರ ರೀತಿಯಲ್ಲಿ ಈ ವಿನಿಯೋಗ ಮಾಡುವುದಂದ್ರೆ ಯಾವ ರೀತಿ ಮಾಡ್ತಾರೆ? ನಾವೊಂದು ಉದಾಹರಣೆ ನೋಡಿ. ಅದೇ ಹೇಳಿದ್ರಿ ಪ್ರಭು, ದೇವಸ್ಥಾನದಲ್ಲಿ ಪೂಜಾರಿಯವರು. ಅದು ಪೂಜಾರಿಯವರು. ಹೌದು. ನಾವು ವೈಯಕ್ತಿಕವಾಗಿ ನಾವೇ ಮಾಡ್ಬೇಕಾದ್ರೆ ಏನು, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ನಾನು ಹೋಗಿ ಒಬ್ಬನ ಹತ್ರ ಮಾತಾಡ್ತೇನೆ. ಆವಾಗ ನಾನು ಅವನಿಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ, ಅವನೆಲ್ಲೋ ನೋಡ್ತಾ ಇದ್ದಾನೆ. ಇದು ನಿರಾಕಾರ ರೀತಿಯಲ್ಲಿ ಅಂದ್ರೆ there is no exchange. ಅವನಿಗೆ ಕಿವಿಯಲ್ಲಿ ಕೇಳಿಸ್ಕೊಂಡು ಇದ್ದಾನೆ, ಆದ್ರೆ ಬೇಕಂತಲೇ ಉತ್ತರ ನೀಡುದಿಲ್ಲ. ಎಲ್ಲೋ ನೋಡಿದಾಗೆ ಮಾಡುವುದು, ಕೇಳಿದ್ರು ಕೇಳದಾಗೆ ಮಾಡುವುದು. ಸೊ ಈ ರೀತಿ ನಿರಾಕಾರ ರೀತಿಯಲ್ಲಿ ಡೀಲಿಂಗ್ಸ್ ಗಳನ್ನು ಮಾಡುವುದು. ಭಗವಂತನ ಜೊತೆ ಈ ರೀತಿ ಡೀಲಿಂಗ್ಸ್ ಗಳನ್ನು ಮಾಡಬೇಡ ಅಂದ್ರೆ ಅರ್ಥ ಅದೇ, ತೇಜಸ್ಸನ್ನು ತೆಗಿ ಅಂದ್ರೆ ನೀನು ನಿರಾಕಾರ ರೀತಿಯಲ್ಲಿ ಡೀಲಿಂಗ್ಸ್ ಗಳನ್ನು ಮಾಡಬೇಡ. ಭಗವಂತ ಅವನು ದೇವೋತ್ತಮ ಪರಮ ಪುರುಷ, ಅವನಿಗೆ ಭಾವನೆಗಳು ಇದೆ. ಅದರ ಪ್ರಕಾರ ಸೇವೆಗಳನ್ನು ಮಾಡು. ಅದಕ್ಕೆ ಏನೇನೆ ನೋಡಿದ್ವಿ ನಾವು? ಕೃಷ್ಣ ಅವನು ಈ ರೀತಿ ನಾವು ಸಾಕಾರ ರೀತಿಯಲ್ಲಿ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸೇವೆ ಮಾಡಿದಾಗ ಕೃಷ್ಣ ಏನ್ ಮಾಡ್ತಾನೆ? ದದಾಮಿ ಬುದ್ಧಿಯೋಗಂ ತಂ, ಅವನು ನಮ್ಗೆ ಆ ಬುದ್ಧಿಯನ್ನು ಕೊಡ್ತಾನೆ. ಯಾವ ರೀತಿಯ ಬುದ್ಧಿ? ವೈಕುಂಠಧಾಮಕ್ಕೆ ಬರ್ಲಿಕ್ಕೆ ಅವನು ಸಹಾಯ ಮಾಡುವಂತ, ಆ ರೀತಿ ಸಹಾಯ ಆಗುವಂತಹ ಬುದ್ಧಿಯನ್ನು ಕೊಡ್ತಾನೆ. ಆದ್ರೆ ಅಭಕ್ತರು ಅವರಿಗೆ ಕೃಷ್ಣನ ಬಗ್ಗೆ ಏನು ಡೋಂಟ್ ಕೇರ್. ಇಲ್ಲಿ ಭಯೋತ್ಪಾದಕರೆಲ್ಲ ಏನು ಮಾಡಿದ್ರು, ಡೋಂಟ್ ಕೇರ್. ಐ ಡೋಂಟ್ ಕೇರ್ ಫಾರ್ ಗಾಡ್, ಇದೆಲ್ಲ ಏನು ಇಂಥವರಿಗೆ ಅವನು ಕೃಷ್ಣ ಏನ್ ಮಾಡ್ತಾನೆ? ಮರೆವನ್ನು ಕೊಟ್ಟು ಬಿಡ್ತಾನೆ. ಕೃಷ್ಣ ಮರೆವನ್ನು ಕೊಟ್ಟಾಗ ಏನು, ಅವರು ಕೃಷ್ಣನನ್ನು ಮರೆತಾಗ ಎಲ್ಲ ಅವಿದ್ಯೆಯಲ್ಲಿ ಅಜ್ಞಾನದಲ್ಲಿ ಇರ್ತಾರೆ. ಯಾಕಂದ್ರೆ ಅವರಿಗೆ ಅದೇ ಬೇಕು. ಸೊ ಅಭಕ್ತರ ಜೊತೆ ಅವನು ಆ ರೀತಿ ಡೀಲಿಂಗ್ಸ್ ಗಳನ್ನು ಮಾಡ್ತಾನೆ. ಆದ್ರೆ ಭಕ್ತರ ಜೊತೆ ಅವನು ಮಾರ್ಗದರ್ಶಕ. ಅಂದ್ರೆ ಮಾರ್ಗದರ್ಶಕ, ಹೃದಯದಲ್ಲಿ ವಾಸ ಮಾಡಿರುವಂತ ಪರಮಾತ್ಮ ಅವನು ಮಾರ್ಗದರ್ಶನವನ್ನು ನೀಡ್ತಾನೆ. ಎಲ್ಲಿ? ಗೋಲೋಕ ಧಾಮಕ್ಕೆ ಹೋಗ್ಲಿಕ್ಕೆ ಮಾರ್ಗದರ್ಶನವನ್ನು ನೀಡ್ತಾನೆ. ಮತ್ತೆ ಭಕ್ತರನ್ನು ವೈಯಕ್ತಿಕವಾಗಿ ನೋಡ್ತಾರೆ. ಅದೇ ಇವತ್ತು ನೋಡಿ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಇದೆಯಾ ಅಥವಾ ಕ್ಲಾಸ್ ಅನ್ನು ಕ್ಲೋಸ್ ಮಾಡಬಹುದಿಲ್ಲ? ಪ್ರಭುಜಿ, ಇವಾಗ ಭಕ್ತರಲ್ಲಿ 4 ರೀತಿ ಇದಾರೆ ಅಂದ್ರಲ್ವಾ? ಅದರಲ್ಲಿ ಜ್ಞಾನಿಗಳ ಶ್ರೇಷ್ಠ ಜ್ಞಾನಿಗಳು ಉತ್ತಮರು. ಅಂದ್ರೆ ಅವರು ಯಾವಾಗ್ಲೂ ಭಗವಂತನನ್ನು ಬಿಡಲ್ಲ. ಯಾಕಂದ್ರೆ ಜ್ಞಾನಿಗಳಂದ್ರೆ ಯಾರು? ಜ್ಞಾನಿಗಳು ಮತ್ತೆ ಜಿಜ್ಞಾಸು ಅವರ ವ್ಯತ್ಯಾಸ ಏನು ಅಂದ್ರೆ, ಜ್ಞಾನಿಗಳಿಗೆ ಆಲ್ರೆಡಿ ಆತ್ಮಜ್ಞಾನ ಇದೆ, ನಾನು ಆತ್ಮ ಅಂತ ಜ್ಞಾನ ಇದೆ. ಆದ್ರೆ ಅವರು ಪರಮಾತ್ಮ ಅಥವಾ ಭಗವಾನ್ ರಿಯಲ್ ಸಾಕ್ಷಾತ್ಕಾರವನ್ನು ನೋಡ್ತಾ ಇದ್ದಾರೆ. ಅಂತಹ ಭಕ್ತರು ಅವರು ಯಾವಾಗ್ಲೂ ಭಗವಂತನ ಬಿಡುವುದಿಲ್ಲ. ದೇ ನೆವರ್ ಲೀವ್ ಡಿವೋಷನಲ್ ಸರ್ವಿಸ್. ಯಾಕಂದ್ರೆ ಅವರು ಯಾವುದೇ ಒಂದು ಸೆಲ್ಫ್ಲೆಸ್ಲಿ ಬಂದಿದ್ದಾರೆ, ನಿಸ್ವಾರ್ಥ ಬುದ್ಧಿಯಿಂದ ಅವರು ಭಗವಂತನ ಹತ್ರ ಬಂದಿದ್ದಾರೆ. ಆದ್ರೆ ಉಳಿದ 3 ವ್ಯಕ್ತಿಗಳು ಭಕ್ತರು ಅವರಿಗೆ ಏನೋ ಒಂದು ಆಸೆ ಇಟ್ಕೊಂಡು ಭಗವಂತನ ಹತ್ರ ಬಂದಿದ್ರು. ಆದ್ರೆ ಭಗವಂತನ ಜೊತೆ ಕನೆಕ್ಟ್ ಆದ್ಮೇಲೆ ಅವರು
ಮತ್ತೆ ಆಮೇಲೆ ನಿಸ್ವಾರ್ಥ ರೀತಿಯಲ್ಲಿ ಮಾಡ್ಬೋದು, ಅಥವಾ ಕೆಲವರು ತಮ್ಮ ಆಸೆಗಳು ಪೂರೈಕೆ ಆದ್ಮೇಲೆ ಬಿಟ್ಟು ಹೋಗ್ಲೂಬಹುದು. ಉದಾಹರಣೆಗೆ ತುಂಬಾ ದುಃಖದಲ್ಲಿ ಒಬ್ನು ಇರ್ತಾನೆ, ಕೃಷ್ಣನ ಹತ್ರ ಬರ್ತಾನೆ, ಕೃಷ್ಣನ ಹತ್ರ ತನ್ನ ದುಃಖವನ್ನೆಲ್ಲ ಹೇಳ್ತಾನೆ, ಅವನ ದುಃಖ ನಿವಾರಣೆ ಆಯ್ತು. ನಾವು ಎಷ್ಟೊಂದು ಜನ ನೋಡ್ತೇವೆ ಭಕ್ತರು ಬಿಟ್ಟು ಹೋಗ್ತಾರೆ. ಅವರು ಈ 3 ಕ್ಯಾಟಗರಿಯಲ್ಲಿ ಇರ್ಬೋದು. ತಮ್ಮ ಆಸೆಗಳು ಪೂರೈಸಿದ ತಕ್ಷಣ ಬಿಟ್ಟು ಹೋಗಿಬಿಡ್ತಾರೆ. ಆದ್ರೆ ಜ್ಞಾನಿ ಆದವನು ಯಾವಾಗ್ಲೂ ಬಿಡುವುದಿಲ್ಲ. ಅದರಿಂದ ಜ್ಞಾನಿ ಆದವನು ಉತ್ತಮ. ಹರೇ ಕೃಷ್ಣ. ಅದು ಮುಂದಿನ 2 ಶ್ಲೋಕ, ಅದೇ ಶ್ಲೋಕ ನೆನಪಿಲ್ಲ, ಬಟ್ ಚತುರ್ವಿಧ ಭಜಂತೆ ಮಾಮ್ ಅದರ ನೆಕ್ಸ್ಟ್ 1 or 2 ಶ್ಲೋಕಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪ್ರಭುಜಿ. ಹರೇ ಕೃಷ್ಣ. ಆನ್ಸರ್ ಆಯ್ತಾ ಪ್ರಭು? ಆಯ್ತು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ದುಃಖಿ ಆದವನಿಗೆ ತನ್ನ ದುಃಖ ಇದಾಗಿ ಅವನಿಗೆ ಸುಖ ಸಿಕ್ಕಿದ ಮೇಲೆ ಇನ್ನೂ ಭಗವಂತನ ಮೇಲೆ ಜಾಸ್ತಿ ಭಕ್ತಿ ಬರಲ್ವ ಪ್ರಭು? ಅದೇ ಆಕ್ಚುಲಿ ಪ್ರಾಮಾಣಿಕನಾಗಿದ್ರೆ ಅವನಿಗೆ ಭಗವಂತನ ಮೇಲೆ ಜಾಸ್ತಿ ಶ್ರದ್ಧೆ ವಿಶ್ವಾಸ ಬಂದು ಅವನು ಸಹ ಭಕ್ತಿ ಸೇವೆಯಲ್ಲಿ ಮುಂದುವರಿತಾನೆ. ಆದ್ರಿಂದ ಅವರು ಭಕ್ತರಾಗ್ತಾರೆ ಅಂತ ಹೇಳಿ ಚತುರ್ವಿಧ ಇಂಥ 4 ವ್ಯಕ್ತಿಗಳು ಭಕ್ತರಾಗ್ತಾರೆ ಅಂತ. ಮೋಸ್ಟ್ಲಿ 90%, 99% ಅವ್ರು ಭಕ್ತರಾಗ್ತಾರೆ. ಆದ್ರೆ ದರ್ ಮೇ ಬಿ ಚಾನ್ಸಸ್ 1 or 2 or 10% ಚಾನ್ಸಸ್ ಏನಿದೆ, ಅವರು ಭಕ್ತಿ ಬಿಟ್ಟು ಸಹ ಹೋಗುವಂತ ಸಾಧ್ಯತೆಗಳು ಸಹ ಇದೆ. ಈ 3 ಕ್ಯಾಟಗರಿಯಲ್ಲಿ ಬೀಳುವವರು. ಉದಾಹರಣೆಗೆ ತುಂಬಾ ಸಂಪತ್ತು, ಆ ಸಂಪತ್ತಿನ ಆಸೆಯಿಂದ ಬರ್ತಾನೆ. ಎಷ್ಟು ಇದು ಸಂಪತ್ತಿನ ಉದಾಹರಣೆ ತುಂಬಾ ಒಳ್ಳೆ ಉದಾಹರಣೆ. ಏನು, ಸಂಪತ್ತು ಸಿಕ್ಕಿದ ತಕ್ಷಣ ಗೆಟ್ ಕ್ಯಾರಿಡ್ ಅವೇ. ಸಂಪತ್ತು ಬಂದಾಗ ಅಹಂಕಾರ ಬಂದ್ಬಿಡ್ತು. ಅಹಂಕಾರ ಬಂದು ಅವನು ದೂರ ಹೋಗುವ ಸಾಧ್ಯತೆಗಳು ಇದೆ ಅಂತ ಆ ರೀತಿ. ಆದ್ರೆ ಹೆಚ್ಚಿನವರು ಸಂಪತ್ತು ಬಂದಾಗ ಭಗವಂತನ ಮೇಲೆ ಶ್ರದ್ಧೆ ನಂಬಿಕೆ ಜಾಸ್ತಿಯಾಗಿ ಅವರು ಒಳ್ಳೆಯ ಭಕ್ತರು ಸಹ ಆಗ್ಬಹುದು. ಹೆಚ್ಚಿನ ಸಮಯದಲ್ಲಿ ಆಗ್ತಾರೆ ಕೆಲವೊಮ್ಮೆ. ಆದ್ರೆ ಒಂದು 5-10% ಅವರು ಬಿಟ್ಟು ಹೋಗ್ಲೂಬಹುದು ಆ ರೀತಿ. 2 ರೀತಿಯ ಸಾಧ್ಯತೆಗಳು ಇದೆ. ಆದ್ರೆ ಜ್ಞಾನಿಯಲ್ಲಿ ಅವನು ಬಿಟ್ಟು ಹೋಗುವ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅವನಿಗೆ ಆಲ್ರೆಡಿ ಆತ್ಮಜ್ಞಾನ ಇದೆ. ಅವನು ಪರಮಾತ್ಮ ಮತ್ತೆ ಭಗವಾನ್ ರಿಯಲೈಸೇಷನ್ ಅನ್ನು ನೋಡ್ತಾ ಇದ್ದಾನೆ. ಮತ್ತೆ ಅವನಿಗೆ ಏನು ಬೇಕಾಗಿಲ್ಲ ಭಗವಂತನ ಹತ್ರ. ಅವನು ಸಂಪತ್ತು ಅಥವಾ ದುಃಖ ದೂರ ಹೋಗ್ಬೇಕು, ನನಗೆ ಜ್ಞಾನ ಬೇಕು, ಈ ರೀತಿಯ ಇದಿಲ್ಲ ಅವನಿಗೆ. ನಾನು ಭಗವಂತನ ಸಾಕ್ಷಾತ್ಕಾರ ಮಾಡ್ಬೇಕು ಅಂತಾನೆ ಬಂದಿರ್ತಾರೆ. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆಗಳು ಇದೆಯಾ? ಓಕೆ. ಸೊ ವೈಷ್ಣವ ಪ್ರಣಾಮದೊಂದಿಗೆ ಕ್ಲಾಸ್ ಅನ್ನು ಕ್ಲೋಸ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. जय. शीला प्रभुपाद की जय. जय. शील गुरुदेव की जय. जय. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಪ್ರಭುಜಿ. ದಂಡೋತ್. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ.